ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 109ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಕಳೆದ ದಿವಸ ಜ್ಞಾನದ ಮಹಿಮೆ ಇತ್ಯಾದಿಗಳನ್ನು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ದಾಸರು ಹೇಗೆ ಕನ್ನಡದಲ್ಲಿ ತಮ್ಮ ಪದ್ಯಗಳಲ್ಲಿ ಹೇಳಿದ್ದಾರೆ ಅಂತ ಅನ್ನೋದನ್ನು ಶ್ರವಣ ಮಾಡಿದೆವು. 576ನೇ ಪದ್ಯ ಸಮಾಪ್ತಿಯನ್ನು ಕಂಡಿತ್ತು. ಈಗ 577ನೇ ಪದ್ಯ, ಅದು ಹರಿಕಥಾಮೃತ ಸಾರದ ಒಟ್ಟಾರೆ ಪದ್ಯಗಳಲ್ಲಿ ಈ ಕರ್ಮ ವಿಮೋಚನ ಸಂಧಿ ಅಥವಾ ಸ್ತೋತ್ರ ಸಂಧಿಯ 22ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಆ ಜ್ಞಾನದ ಮಹತ್ವದ ಬಗ್ಗೆ ಏನು ಕಳೆದ ದಿವಸ ಶ್ರವಣ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ ಹೀಗೊಂದು ಮಾತಿದೆ. ಅದಕ್ಕೆ ಆ ಭಾಗವತ ತಾತ್ಪರ್ಯವನ್ನು ಕಳೆದ ದಿವಸ ನಾನು ಉದಾಹರಿಸೋದನ್ನು ಮರೆತಿದ್ದೆ. ಅದೊಂದನ್ನು ನೋಡಬೇಕು. ನಾನು ಆ ಅಭಿಪ್ರಾಯವನ್ನು ನಿನ್ನೆನೂ ಕೂಡ ಹೇಳಿದೆ, ಅದರ ಹಿಂದೆ ದಿವಸ ಕೂಡ ಹೇಳಿದ್ದೆ. ಪ್ರಾಚೀನ ಬರಿಹಿ ಅಂತ ಒಬ್ಬ ರಾಜ ಯಾಗಾದಿಗಳಲ್ಲಿ ಬಹಳ ಆಸಕ್ತನಾಗಿಬಿಟ್ಟಿದ್ದ. ನಾರದರು ಅವನಿಗೆ ಒಂದಿಷ್ಟು ಉಪದೇಶ ಮಾಡಬೇಕು ಅಂತ ಬಂದರು. ಬೇಕಾದಷ್ಟು ಯಜ್ಞಗಳನ್ನು ಮಾಡಿಬಿಟ್ಟಿದ್ದೆ, ಆ ಯಜ್ಞಗಳನ್ನು ಮಾಡಿದ್ರಿಂದ ನಿನಗೆ ಒಂದು ರೀತಿಯ ಅಹಂಕಾರ ಬಂದಿದೆ. ನೀನು ಆ ಯಜ್ಞದಲ್ಲಿ ಏನು ಬಲಿ ಕೊಟ್ಟಿದ್ದಿ ಪಶುಗಳು, ಅವುಗಳನ್ನೆಲ್ಲ ನೋಡು ಅಂತ ತೋರಿಸಿದ್ರು ಯೋಗಶಕ್ತಿಯಿಂದ. ಅವೆಲ್ಲ ಆ ಪರಲೋಕದಲ್ಲಿ ಕಾಯ್ತಾ ಇವೆ. ನೀನು ಯಾವಾಗ ಇಲ್ಲಿ ಸತ್ತು ಪರಲೋಕಕ್ಕೆ ಬರ್ತಿ, ನಿನ್ನನ್ನು ಯಾವಾಗ ತಾವು ಕೊಲ್ಲಬೇಕು ಅಂತ ಅವು ಕಾಯ್ತಾ ಇವೆ, ನಿನ್ನನ್ನು ಹಿಂಸಿಸಲಿಕ್ಕೆ ಅವು ಸಿದ್ಧವಾಗಿವೆ ಅಂತ ಆ ನಾರದರು ಪ್ರಾಚೀನ ಬರ್ಹಿರಾಜನಿಗೆ ಹೇಳಿದರು. ಪ್ರಾಚೀನ ಬರ್ಹಿಷಂ ಕ್ಷತ್ತಃ ಕರ್ಮಸು ಆಸಕ್ತ ಚೇತನಂ. ಕರ್ಮದಲ್ಲೇ ಅಷ್ಟು ಆಸಕ್ತಿ ಅವನಿಗೆ. ಅಂಥವ್ರು ಅವಾಗಲೂ ಇದ್ರು. ಅವನಿಗೆ ಜ್ಞಾನ ಇದ್ದಿದ್ದಿಲ್ಲ ಅಂತಲ್ಲ, ಆದರೆ ಮನುಷ್ಯ ಏನಾಗಿರ್ತಾನೆ ಅಂದರೆ ಬೇರೆ ಬೇರೆ ಹಂತದಲ್ಲಿ ಸಾಧನೆ ಮಾಡ್ತಾ ಹೋಗ್ತಿರ್ತಾನಲ್ಲ, ಆ ಸಾಧನೆ ಮಾಡೋ ಹಂತದಲ್ಲಿ ಇಂಥ ನಾನಾ ಥರದ ಅವಸ್ಥೆಗಳನ್ನು ದಾಟಿ ಹೋಗಿರ್ತಾನೆ. ಒಮ್ಮೆ ಯಾವಾಗೋ ಇಂಥ ತಪ್ಪುಗಳನ್ನು ಕೂಡ ಮಾಡೋ ಸಾಧ್ಯತೆ ಇದೆ. ಅಂಥ ದೊಡ್ಡ ರಾಜ ಅವನು, ಏನು ಸಾಮಾನ್ಯ ರಾಜ ಅಲ್ಲ. ನಾರದ ಅಧ್ಯಾತ್ಮ ತತ್ವಜ್ಞ ಕೃಪಾಳು ಪ್ರತಿಬೋಧೆ. ಅವನ ಸುದೈವ ಏನಂದ್ರೆ ನಾರದ ಅವನಿಗೆ ಭೇಟಿಯಾದ. ಇದು ಭಾಗವತದ 25ನೇ ಅಧ್ಯಾಯ 4ನೇ ಸ್ಕಂದದ್ದು. ಶ್ರೇಯಸ್ತ್ವಂ ಕತಮದ್ರಾಜನ್ ಕರ್ಮಣಾತ್ಮನ ಈಹಸೆ. ನೀನು ಕರ್ಮದಲ್ಲೇ ಆಸಕ್ತನಾಗಿದ್ದಿ. ನಿನಗದು ಈ ಕರ್ಮವನ್ನು ಮಾಡಿ ಏನು ಪಡಿಬೇಕು ಅಂತ ಅಪೇಕ್ಷೆ ಪಡ್ತೀವಿ? ಏನು ಸ್ವರ್ಗಾದಿ ಸುಖ ಪಡಬೇಕು ಅಂತ ಅಪೇಕ್ಷೆ ಪಡ್ತೀಯೋ, ಅಥವಾ ಮೋಕ್ಷ ಪಡೀಬೇಕು ಅಂತ ಅಪೇಕ್ಷೆ ಪಡ್ತೀಯೋ? ನಿನ್ನ ಉದ್ದೇಶ ಏನು? ಇಂಥ ಪ್ರಬಲವಾದ ಕರ್ಮಗಳನ್ನು ಮಾಡೋದ್ರ ಮೂಲಕ ಏನು ಪಡೀಬೇಕು ಅಂತ ಹೊರಟಿದ್ದೆ? ಸ್ವರ್ಗಾದಿ ಸುಖವನ್ನು ಪಡ್ಕೊಳ್ಬೇಕು ಅಂತಂದ್ರೆ ಅದು ಯೋಗ್ಯ ಅಲ್ಲ. ಯಾಕೆಂದ್ರೆ ಸ್ವರ್ಗಾದಿ ಫಲ ಅಂತಂದ್ರೆ ತೀರಾ ತುಚ್ಛವಾದದ್ದು. ಇನ್ನು ಮೋಕ್ಷ ಫಲ ಪಡ್ಕೊಳ್ತೀವಿ ಅಂತಂದ್ರೆ ಮೋಕ್ಷ ಫಲ ಈ ಕರ್ಮದಿಂದ ಬರೋದಿಲ್ಲ. ಇದು ನನಗೆ ಎಚ್ಚರಿರಬೇಕು. ಸ್ವರ್ಗ ಏನೋ ಸಿಗಬಹುದು, ಆದರೆ ಸಿಕ್ಕ ಸ್ವರ್ಗ ಶಾಶ್ವತ ಅಲ್ಲ. ಅದರಿಂದ ನಿನಗೆ ಹೆಚ್ಚು ಉಪಯೋಗವಿಲ್ಲ. ಶ್ರೇಯಸ್ತು ಕತಮದ್ರಾಜನ್ ಕರ್ಮಣ ಆತ್ಮನೀಹಸೆ ದುಃಖ ಹಾನಿ ಸುಖಾವಾಪ್ತಿ ಶ್ರೇಯಸ್ತನ್ನೇಹ ಕೇಶ್ಯತೆ. ಭೋವೋ ಪ್ರಜಾಪದೇ ರಾಜನ್ ಪಶೂನ್ ಪಶ್ಯ ತ್ವಯಾಧ್ವರೆ. ನೀನು ಯಜ್ಞಗಳಲ್ಲಿ ಬೇಕಾದಷ್ಟು ಪಶುಗಳನ್ನು ಧ್ವಂಸ ಮಾಡಿದ್ದೀಯಲ್ಲ, ಅವುಗಳನ್ನೆಲ್ಲ ಅಲ್ಲಿ ಆಕಾಶದಲ್ಲಿ ನೋಡು. ಅವು ನಿನ್ನ ಸಲುವಾಗಿ ಕಾಯ್ತಾ ಇವೆ. ಸಂಜ್ಞಾಪಿತಾನ್ ಜೀವಸಂಘಾನ್ ನಿರ್ಗೃಹಣೇನೆ ಸಹಸ್ರಶಃ. ಕರುಣೆ ಇಲ್ಲದೆ ಸಾವಿರಾರು ಗಟ್ಟಲೆ ಪ್ರಾಣಿಗಳನ್ನು ಧ್ವಂಸ ಮಾಡಿದ್ದೆ. ಏತೇತ್ವಾಂ ಸಂಪ್ರತೀಕ್ಷಂತೆ ಸ್ಮರಂತೋ ವೈಷಸಂ ತವ. ನೀನು ಮಾಡಿದ ಕೃತ್ಯವನ್ನು ಅವು ನೆನಪಿಟ್ಕೊಂಡು ಕಾಯ್ತಾ ಇವೆ. ಸಂಪರೇತ ಮಯಃಕೂಟೈ ಛಿಂದಂತ್ಯುತ್ಥಿತ ಮನ್ಯವಃ. ಅಯಃಕೂಟ ಕಬ್ಬಿಣದ ದೊಡ್ಡ ದೊಡ್ಡ ಸಲಾಕೆಗಳು. ಅದು ಸಾಮಾನ್ಯವಾದ ಸಲಾಕೆ ಅಲ್ಲ, ಈಟಿ ಅಂತಂತಾರಲ್ಲ, ದೊಡ್ಡ ದೊಡ್ಡ ಬಾಣದಂತಹ ಈಟಿಗಳು ಇರ್ತಾವಲ್ಲ, ಅಂಥ ಕಬ್ಬಿಣದ ಕೂಟ, ದೊಡ್ಡ ಸಲಾಕೆಗಳು, ಅದನ್ನು ಹಿಡಿದು ಕಾಯ್ತಾ ಇವೆ ನಿನ್ನನ್ನು ಕೊಲ್ಲಿಕ್ಕೆ ಅಂತ ಅವ್ರು ಹೆದರಿಸಿದ್ರು ನಾರದರು. ಅದರ ತಾತ್ಪರ್ಯ ಏನು? ಕರ್ಮವನ್ನು ನಿಂದನೆ ಮಾಡಿದ್ರಲ್ಲ ನಾರದರು. ಹಾಗಾದ್ರೆ ವೇದೋಕ್ತ ಕರ್ಮಗಳನ್ನು ಮಾಡಬಾರ್ದಾ? ಈ ಯಜ್ಞಯಾಗಗಳನ್ನು ಮಾಡಬಾರ್ದಾ? ಯಜ್ಞಯಾಗಗಳನ್ನು ಮಾಡಿದಾಗಲೂ ಕೂಡ ಅಲ್ಲಿ ಪಶು ಬಲಿಯನ್ನು ಕೊಡಬಾರ್ದ ಅಂತ ಹೀಗೆಲ್ಲ ಅಂತಂದ್ರೆ, ವಸ್ತುತತ್ವ ಕ್ಷತ್ರಿಯರಾದಂಥ ರಾಜರು ಆವಾಗ ಏನಿದ್ರಲ್ಲ, ಅವರು ಮಾಂಸಾಹಾರಿಗಳಾಗಿದ್ರು. ಅವರು ಮಾಂಸಾಹಾರವನ್ನು ತಿನ್ನುವುದೇ ಆಗಿದ್ರೆ, ನೀವು ತಿನ್ನುವ ಆಹಾರ ಏನಿದೆ ಅದನ್ನು ಭಗವಂತನಿಗೆ ಕೊಟ್ಟು ನಿವೇದನೆ ಮಾಡಿರಿ ಅಂತ ಒಂದು ಶಾಸ್ತ್ರ. ಯದನ್ನಾಹ ಪುರುಷಾಹ ತದನ್ನಾಹ ತಸ್ಸು ದೈವತಾಹ ಅಂತ. ಅನ್ನ ತಿನ್ನುವವರು ಭಗವಂತನಿಗೆ ಅನ್ನ ನೈವೇದ್ಯ ಮಾಡ್ತಾರೆ, ಮತ್ತೊಂದೇನೋ ತಿನ್ನುವವರು ಅದನ್ನೇ ನೈವೇದ್ಯ ಮಾಡ್ತಾರೆ. ಹೇಗೆ ಮಾಂಸಾಹಾರಿಗಳು ಮಾಂಸವನ್ನೇ ಭಗವಂತನಿಗೆ ನಿವೇದನೆ ಮಾಡ್ತಾರೆ. ವಸ್ತುತಃ ಅವನಿಗೆ ಅದ್ಯಾವುದು ನಿಷಿದ್ಧ ಅಲ್ಲ. ವರಾಹ ಪುರಾಣದಲ್ಲಿ ಅಂತ ಮೊಲ ಮಾಂಸ ಇತ್ಯಾದಿಗಳನ್ನು ತಿನ್ನೋದ್ರ ಬಗ್ಗೆ ವರ್ಣನೆ ಇದೆ, ಭಗವಂತನಿಗೆ ನಿವೇದನೆ ಮಾಡೋದ್ರ ಬಗ್ಗೆ.
ಅದು ಬ್ರಾಹ್ಮಣರಿಗಲ್ಲ, ಕ್ಷತ್ರಿಯರಿಗೆ. ಯಾಕಂದ್ರೆ ಅವ್ರು ಮಾಂಸಾಹಾರ ತಿಂತಿದ್ರು. ಒಬ್ಬ ರಾಜ ಆ ಹರಿವಂಶದಲ್ಲಿ ರಾಮಾಯಣದಲ್ಲಿ ಬಂದಿತ್ತು, ತನ್ನ ಮಗನನ್ನ ಶ್ರಾದ್ದಕ್ಕಾಗಿ ಮೊಲದ ಮಾಂಸ ತಗೊಂಡು ಬಾ ಅಂತ ಕಳಿಸಿದ್ದ. ಅವನು ಹೋದ ಅಂತೀಗೆಲ್ಲ ಕೇಳ್ತೇವೆ ನಾವು. ಹೀಗೆ ಕ್ಷತ್ರಿಯರಿಗೆ ಅದು ಮೀಸಲಾಗಿತ್ತು. ಆದರೆ ಅದು ಒಂದು ಹಂತವನ್ನು ಮೀರಬಾರ್ದಷ್ಟೇ ಆ ಯಜ್ಞಯಾಗಾದಿಗಳು. ಅದಕ್ಕಿಂತ ಹೆಚ್ಚಿನ ಆದ್ಯತೆ ಜ್ಞಾನಕ್ಕೆ ಕೊಡಬೇಕು. ಅದು ಅವನು ಕೊಡೋದನ್ನು ಸೋತಿದ್ದ, ಜ್ಞಾನಕ್ಕೆ ಆದ್ಯತೆ ಕೊಡುವುದನ್ನು. ಹಾಗಾಗಿ ನಾರದರು ನಿಂದನೆ ಮಾಡಿದ್ರ ಅಭಿಪ್ರಾಯ ಏನು? ಬ್ರಹ್ಮಾಂಡ ಪುರಾಣದ ಒಂದು ಶ್ಲೋಕವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದಾಹರಿಸ್ತಾರೆ. ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಹಾಯ ಕಾರಕಂ ಅನ್ಯಥಾ ಕುರ್ಮತ ಕರ್ಮ ನಿರಯಾಯ ಭವಿಷ್ಯತಿ. ಕರ್ಮವನ್ನ ತಿಳಿದು ಮಾಡಿದ್ರೆ ಇದೇವ ವಿದ್ಯೆಯ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ಉಪನಿಷತ್ತು ಹೇಳ್ತದೆ. ಅದಕ್ಕಾಗಿ ತೀರಾ ಸಣ್ಣ ಕರ್ಮವೂ ಕೂಡ, ಕಸ ಬೆಳೆಯುವ ಕರ್ಮವೂ ಕೂಡ, ಒಂದು ಕಸ ಗುಡಿಸುವ ಕೆಲಸ, ಒಂದು ಅಡಿಗೆ ಮಾಡುವ ಕೆಲಸ, ಇನ್ನು ಸಂಧ್ಯಾ ವಂದನೆ, ದೇವರ ಪೂಜೆ ಅಂತ ಕೆಲಸಗಳ ಬಗ್ಗೆ ನಾವು ಹೆಚ್ಚಿಂದ ಹೇಳಬೇಕಾಗಿಲ್ಲ. ಇಂತಹ ಕೆಲಸಗಳನ್ನು ಕೂಡ ತಿಳಿದು ಮಾಡಿದರೆ, ಕಸ ಗುಡಿಸುವಾಗ ನನ್ನ ಮನೆ ನಾನು ಸ್ವಚ್ಛ ಮಾಡ್ಕೋತಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ಬಂಧಕ. ಭಗವಂತನ ಆಲಯ, ನನ್ನ ಮನೆಯೂ ಕೂಡ ಭಗವಂತನ ಆಲಯವೇ, ದೇವಾಲಯ ಅಂತೂ ಭಗವಂತನ ಆಲಯವೇ ಅನ್ನುವ ಅನುಸಂಧಾನ ಇದ್ರೆ ಅದು ತಾರಕ. ಭಗವಂತ ಎಲ್ಲಾ ಕಡೆ ಇದ್ದಾನೆ, ವಿಶೇಷವಾಗಿ ದೇವಾಲಯದಲ್ಲಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಅದನ್ನು ನಾವು ಸ್ವಚ್ಛ ಮಾಡುವ ಕೆಲಸ ನಮಗೆ ತಾರಕ ಆಗ್ತದೆ. ಯಥಾವತ್ ಕರ್ಮ, ಶಾಸ್ತ್ರವಿಹಿತವಾದ ಕರ್ಮ ಇದೆಯಲ್ಲ, ಅದು ಕರ್ತುಹು ಮಾಡುವವನಿಗೆ ಜ್ಞಾನ ಸಹಾಯ ಕಾರಕಂ. ಅವನಿಗೆ ಜ್ಞಾನ ಈಗಲ್ಲದೆ ಇದ್ರೂ ಮುಂದಾದರೂ ಬರೆಸ್ತದೆ. ಈಗಿನ ಹಂತದಲ್ಲಿ ಎಷ್ಟೋ ಜನರಿಗೆ ನೀವು ಅವಾಗ ಸಂಶಯ ಕೇಳಿದ್ರೆ, ಈಗಿನ ಹಂತದಲ್ಲಿ ಅವರಿಗೆ ಜ್ಞಾನ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇರಬಹುದು. ಹೇಳ್ತೀವಿ ಅಂದ್ರೂ ಜ್ಞಾನ ಅವ್ರ ಕಿವಿಗೆ ಹೋಗದೇ ಇರಬಹುದು. ಹಾಗಾಗಿ ಅವ್ರು ಏನೋ ಒಂದು ಕರ್ಮವನ್ನ ಅಂತೂ ಲೌಕಿಕವಾದ ವ್ಯರ್ಥ ಹಾಳಾಟೆಯಲ್ಲಿ ತೊಡಗಿದ್ರೆ ಭಗವಂತನ ಮುಂದೆ ಕೂತು ತಪ್ಪೋ ಒಪ್ಪೋ ಏನೋ ಭಜನೆ ಮಾಡ್ತಾರೆ, ಮತ್ತೊಂದೇನೋ ಮಾಡ್ತಿರ್ತಾರೆ. ಅದು ಜ್ಞಾನ ಸಹಾಯ ಕಾರಕಂ. ಅವರಿಗೆ ಆ ಸ್ವರೂಪದ ಅರ್ಹತೆ ಇದ್ದರೆ, ಅವರೆಲ್ಲ ಒಂದು ಕಳಕಳಿ ಪ್ರಾಮಾಣಿಕತೆ ಇದ್ದರೆ. ಅನ್ಯಥಾ ಕುರುವತ ಕರ್ಮ ನರೆಯಾಯ ಭವಿಷ್ಯತಿ. ಆದರೆ ಎಚ್ಚರ ಏನಿರಬೇಕು, ಕರ್ಮವನ್ನು ತಪ್ಪು ತಿಳುವಳಿಕೆಯಿಂದ ಮಾಡಿದರೆ ಅದು ನರಕಕ್ಕೆ ಕಾರಣ ಆಗ್ತದೆ. ನರಕಕ್ಕೆ ಕಾರಣ ಆಗೋದು ಅಂತಂದ್ರೆ ಎರಡು ಥರದ ನರಕ. ಸಾಮಾನ್ಯವಾದ ತಪ್ಪು ತಿಳುವಳಿಕೆಯಿಂದ ಮಾಡಿಬಿಟ್ರೆ ನರಕಕ್ಕೆ ಹೋಗ್ತಾನೆ, ಮತ್ತೆ ಮರಳಿ ಬರ್ತಾನೆ. ವಿಪರೀತವಾದ ತಪ್ಪು ತಿಳುವಳಿಕೆ ಆಗಿಬಿಟ್ರೆ ಭಗವಂತನೇ ನಾನು ಅನ್ನುವಂಥ ಅನುಸಂಧಾನ, ಭಗವಂತನ ಬಗ್ಗೆ ತಾತ್ಸಾರ, ಕರ್ಮಗಳನ್ನು ಮಾಡಬೇಕು ಅಂತ ಏನೋ ಪ್ರತಿಷ್ಠೆ. ಈಗ ಪಾಂಡವರು ರಾಜಸೂಯ ಯಾಗ ಮಾಡಿದ್ರು, ದುರ್ಯೋಧನ ಕೂಡ ಪೌಂಡರೀಕ ಯಾಗ ಮಾಡ್ತಾನೆ ಅಂತ ಮುಂದೆ ಮಹಾಭಾರತದಲ್ಲಿ ಬರ್ತದೆ. ಅವನಿಗೆ ಪಾಂಡವರ ಮೇಲೂ ಜಿದ್ದು, ಪಾಂಡವರು ಯಾಗ ಮಾಡಿದ್ರಲ್ಲ ನಾನು ಒಂದು ಯಾಗ ಮಾಡಿಬಿಡ್ಬೇಕು, ಪಾಂಡವರೆಲ್ಲ ಕರಿಬೇಕು. ಅದು ಅವರೇನು ಬರೋದಿಲ್ಲ, ಯಾಕಂದ್ರೆ ವನವಾಸದಲ್ಲಿದ್ದರು. ಅಂತೂ ಕರೆದು ಅವರಿಗೂ ಮುಖಭಂಗ ಮಾಡಬೇಕು. ದೊಡ್ಡ ಯಾಗವನ್ನು ಈ ದುರ್ಯೋಧನ ಕೂಡ ಮಾಡಿದ ಅಂತ ಅನ್ಸ್ಕೊಳ್ಬೇಕು. ಪೌಂಡರೀಕ ಯಾಗ ಅಂತ ಒಂದು ಯಾಗ ಮಾಡಿದ. ಇಂಥವೆಲ್ಲ ಮಾಡಿಬಿಟ್ರೆ ನಿರಯಾಯ ಭವಿಷ್ಯತಿ, ಅದು ಮನುಷ್ಯನಿಗೆ ತಾರಕ ಆಗೋದಿಲ್ಲ. ಹಾಗಾದ್ರೆ ಕರ್ಮವನ್ನು ಯಾಕೆ ನಿಂದನೆ ಮಾಡಿದ್ರಿ ಇಲ್ಲಿ ಅಂತಂದ್ರೆ, ತಥಾಪಿ ಕರ್ಮ ನಿಂದಂತಿ. ಜ್ಞಾನಿಗಳಾದವರು ಅಲ್ಲಲ್ಲಿ ಕರ್ಮಗಳನ್ನು ಪ್ರಧಾನವಾಗಿ ಹಿಡ್ಕೊಂಡು ಜೋತಾಡೋರು ಇರ್ತಾರಲ್ಲ, ಅವರನ್ನು ನಿಂದನೆ ಮಾಡ್ತಾರೆ. ಯಾಕೆಂದ್ರೆ ನಯತ ಕರ್ತು ಮಂಜಸ ಶಕ್ಯಂ, ಯಾವನೂ ಕೂಡ ಕರ್ಮವನ್ನು ಪರಿಪೂರ್ಣವಾಗಿ ಮಾಡಲಾರ. ಈ ಕೆಲವು ಅಪವಾದಗಳಿದ್ದಿರಬಹುದು. ಚತುರ್ಮುಖ ಬ್ರಹ್ಮನಂತವರು, ಮುಖ್ಯವಾದಂಥವರು, ಅವರು ರಾಜಸೂಯ ಯಾಗದಂಥ ಮಹಾಯಾಗಕ್ಕೂ ಕೂಡ ಪೂರ್ಣಾಧಿಕಾರಿಗಳು. ಗಾಯತ್ರಿ ಮಂತ್ರಕ್ಕೆ ಆತನೇ ಪ್ರಧಾನ ಅಧಿಕಾರಿ ಅಂತ ಬರ್ತದೆ ಉಪನಿಷತ್ತಿನಲ್ಲಿ. ಚತುರ್ಮುಖ ಬ್ರಹ್ಮನೇ ಅದಕ್ಕೆ ಮುಖ್ಯಾಧಿಕಾರಿ ಅಂತ ಬರ್ತದೆ. ಮುಂದೊಂದು ಬಾರಿ ಯಾವಾಗ ಹೇಳ್ತೇನೆ. ಅಂತೂ ಅಂಥ ಕರ್ಮಗಳನ್ನು ಆತ ಮಾಡ್ತಾನೆ. ಸಾಂಗವಾಗಿ ಮಾಡೋರು ಯಾರು ಇಲ್ವೇ ಇಲ್ಲ ಅಂತಲ್ಲ, ಅದು ಮಾಡ್ತಾರೆ. ಉಳಿದವರಿಗೆಲ್ಲರಿಗೂ ಕೂಡ ಕರ್ಮವನ್ನು ಸಾಂಗವಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಕರ್ಮದ ಸ್ವಭಾವ. ಅದು ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನದಿವಾವೃತಾ. ಈ ಬೆಂಕಿ ಇದ್ದಲ್ಲಿ ಹೊಗೆ ಹೇಗೆ ಬಂದೇ ಬರ್ತದೋ ಹಾಗೆ ಒಂದು ಕರ್ಮ ಮಾಡಬೇಕು ಅಂತ ಹೊರಟ್ರೆ ಅಲ್ಲಿ ಸ್ವಲ್ಪ ದೋಷ ಇದ್ದದ್ದೇ. ಇದೆಲ್ಲರಿಗೂ ಸಂಬಂಧಪಟ್ಟದ್ದು. ಮತ್ತು ಚತುರ್ಮುಖ ಬ್ರಹ್ಮ, ಮುಖ್ಯವಾಯು ಇಂಥ ಉತ್ತಮಾಧಿಕಾರಿಗಳು ಮೇಲ್ಮಟ್ಟಕ್ಕೆ ಏರಿದ್ದು ಕರ್ಮದ ಮಹತ್ವದಿಂದ ಅಲ್ಲ, ಜ್ಞಾನದ ಮಹತ್ವದಿಂದ ಏರಿದವರವರು. ಹಾಗಾಗಿ ಈ ಕರ್ಮವನ್ನ ಮೇಲಿನ ಮೇಲೆ ನಿಂದನೆ ಮಾಡ್ತಿರ್ತಾರೆ. ಅಲ್ಲಲ್ಲಿ ಕರ್ಮವನ್ನೇ ಪರಿತ್ಯಾಗ ಮಾಡಬೇಕು ಅಂತ ಅರ್ಥ ಅಲ್ಲ. ಕರ್ಮವನ್ನ ಹೇಗೆ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು. ಯಾಕಂದ್ರೆ ಜ್ಞಾನದಿಂದ ಸಿಗುವಂಥ ಮೋಕ್ಷ ಫಲ ಏನಿದೆ, ಆ ಫಲದ ಮುಂದೆ ಕರ್ಮದಿಂದ ಸಿಗುವಂಥ ಸ್ವರ್ಗ ಫಲ ಅಂತನೂ ತುಚ್ಛ. ಸ್ವರ್ಗ ಫಲ ಅಂತನೂ ತುಚ್ಛ. ಮತ್ತೆ ಕರ್ಮವನ್ನು ಮಾಡಿ ಮೋಕ್ಷ ಪಡಿತೀವಿ ಅಂತ ಹೇಳಿದ್ರೆ ಅದು ವ್ಯರ್ಥ ಕೂಡ ಆಗೋದಿಲ್ಲ ಕೂಡ. ಹಾಗಾಗಿ ಕರ್ಮವನ್ನು ಮಾಡೋದ್ರ ಬಗ್ಗೆ ಈ ಒಂದು ಎಚ್ಚರಿಕೆ ಇರಬೇಕು. ಅದು ಜನಸಾಮಾನ್ಯರು ಹಾಗೆ ಅದನ್ನ ಸುಮ್ಮನೆ ಬೇರೆಯವರಿಗೆ ನಿಂದನೆ ಮಾಡಬೇಕು ಅಂತಲ್ಲ. ಕರ್ಮವನ್ನು ಹೀಗೆ ಮಾಡಬೇಕು, ಇಷ್ಟು ಸ್ವಲ್ಪ ತಪ್ಪಿದ್ರೆ ಇಷ್ಟು ದೊಡ್ಡ ನರಕ, ಹೀಗೆ ಅಂತ ಹೇಳಿ ಏಕಾದಶಿ ಹೀಗೆ ಮಾಡಬೇಕು, ಚಾತುರ್ಮಾಸ್ಯ ಹೀಗೆ ಮಾಡಬೇಕು, ಮಡಿಮೇಲಿ ಹೀಗೆ ಮಾಡಬೇಕು, ಇಲ್ಲದೇ ಇದ್ರೆ ಇಂಥ ನರಕ, ಇಷ್ಟು ವರ್ಷ ನರಕದಲ್ಲಿ ಕೊಳಿಬೇಕಾಗ್ತದೆ ಅಂತೆಲ್ಲ ಹೇಳ್ತಾನೆ ಇರ್ತಾರೆ. ಆದರೆ ಯಾಕೆ ಹೇಳ್ತಾರೆ ಅಂದ್ರೆ ಕರ್ಮವನ್ನು ಸರಿಯಾಗಿ ಮಾಡಿರಿ ಅಂತ ಉದ್ದೇಶ. ಆದರೆ ನಮ್ಮ ಮನಸ್ಸು ಅಲ್ಲೇ ತೊಡಗಿ
ಕರ್ಮವನ್ನು ಮಾಡುವಾಗ ಕರ್ಮ ಸರಿಯಾಯಿತೋ ಇಲ್ಲೋ ಅಂತಾನೆ ಆಲೋಚನೆ, ಭಗವಂತನ ಬಗ್ಗೆ ಧ್ಯಾನವೇ ಇಲ್ಲ ಅಂತ ಆಗಿಬಿಟ್ರೆ ಆ ಮನುಷ್ಯ ಹಾಸ್ಯಾಸ್ಪದ ಆಗ್ತಾನೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಕರ್ಮವನ್ನು ಮತ್ತೊಂದು ನಿಂದನೆ ಮಾಡಲಿಕ್ಕೆ ಇನ್ನೊಂದು ಉದ್ದೇಶ ಇದೆ, ಮೋಹನಾಯಚ. ನಾರದರು ಪ್ರಾಚೀನ ಬೃಹರಾಜನಿಗೆ ಹೇಳಿದ್ರು, ಏನಪ್ಪ ಇಷ್ಟೆಲ್ಲ ಪಶು ಬಲಿ ಕೊಟ್ಟು ಯಜ್ಞ ಮಾಡಿಬಿಟ್ಟೆಲ್ಲ, ನೋಡಲ್ಲಿ ಮೇಲೆ ಪಶುಗಳು ಕಾಯ್ತಾ ಇವೆ ಅಂದ್ಬಿಟ್ರೆ ಕೆಲವ್ರು ಏನು ತಿಳ್ಕೊತಾರೆ, ಹಾಗಾದ್ರೆ ಪಶು ಬಲಿ ಕೊಟ್ಟು ಯಜ್ಞ ಮಾಡಬಾರ್ದು, ಯಾರೂ ಮಾಡಬಾರ್ದು, ಬ್ರಾಹ್ಮಣರು ಮಾಡಬಾರ್ದು, ಕ್ಷತ್ರಿಯರು ಮಾಡಬಾರ್ದು. ಪಶು ಬಲಿ ಪೂರ್ವಕವಾದಂತಹ ಯಜ್ಞ ಏನಿದೆ ಅದು ವೇದ ವಿರುದ್ಧ, ಅಥವಾ ಪಶು ಬಲಿಯನ್ನು ವೇದದಲ್ಲಿ ಹೇಳ್ತಿದ್ದಾರೆ, ಅದನ್ನು ವೇದವೇ ತಪ್ಪು. ಇಂಥವೆಲ್ಲ ಭ್ರಾಂತಿಗಳು. ವೇದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಪಶು ಬಲಿ ಪೂರ್ವಕವಾದ ಯಜ್ಞ ಯಾರಿಗೆ, ಯಾರಿಗಲ್ಲ. ಇದೆಲ್ಲ ಸಭಾಸಾರ ಸಂಗ್ರಹದಲ್ಲಿ ಸತ್ಯಜ್ಞಾನ ಸ್ವಾಮಿಗಳು ಬಹಳ ವಿಸ್ತಾರವಾಗಿ ವಿವೇಚನೆ ಮಾಡಿದ್ದಾರೆ. ಅವರನ್ನ ವಿದ್ವಾಂಸರು ಕೇಳಿದ್ದಾರೆ, ವಿದ್ವಾಂಸರಿಗೆ ಅವರು ಸರಿಯಾದ ಉತ್ತರ ಕೂಡ ಹೇಳಿದ್ದಾರೆ. ಬ್ರಾಹ್ಮಣರಿಗೆ ಪಿಷ್ಟ ಪಶು, ಹಿಟ್ಟಿನ ಪಶುವನ್ನು ಅದನ್ನಷ್ಟೇ ಬಲಿ ಕೊಡ್ತಾರೆ. ಕ್ಷತ್ರಿಯರಾದವರು ಆ ಪಶುಗಳನ್ನೇ ಬಲಿ ಕೊಡ್ತಿದ್ರು. ಮತ್ತು ಆ ಕಾಲಕ್ಕೆ ಆ ಯಜ್ಞದ ಯಜಮಾನ ಮತ್ತು ಪುರೋಹಿತರು ಇರ್ತಿದ್ರಲ್ಲ, ಅವ್ರಿಗೆ ಅಂಥ ಶಕ್ತಿ ಇರ್ತಿತ್ತಲ್ಲ, ಇದನ್ನ ಗಮನಿಸ್ಬೇಕು. ನೋಡ್ರಿ, ರಾಜರು ಇಲ್ಲಿ ನಾರದರು ಆ ರಾಜನಿಗೆ ತೋರಿಸಿದ್ರಂತ ಆ ಪ್ರಾಣಿಗಳನ್ನ ನೋಡುವಂತೆ. ಹಾಗೆ ಆ ಪುರೋಹಿತರಿಗೆ ನೀನು ಕೊಟ್ಟ ಪ್ರಾಣಿಗಳು ಅಲ್ಲಿ ಸ್ವರ್ಗಕ್ಕೆ ಹೋಗಿ ಸೇರಿವೆ, ಅವುಗಳಿಗೆ ಇಲ್ಲಿ ಸಾವಾದರೂ ಕೂಡ ಸ್ವರ್ಗದಲ್ಲಿ ಸತ್ಫಲ ಬಂದಿದೆ ಅವುಗಳಿಗೆ, ಯಾಕಂದ್ರೆ ನಿನ್ನ ಯಜ್ಞದಲ್ಲಿ ಒಂದು ಅಂಗ ಆದವು ಅಂತ ತೋರಿಸುವ ಶಕ್ತಿ ಇತ್ತು ಅವರಿಗೆ. ಅವ್ರು ಕರೆದ್ರೆ ದೇವತೆಗಳಲ್ಲಿ ಬರ್ತಿದ್ರು, ಬಂದು ಆಹುತಿ ಸ್ವೀಕಾರ ಮಾಡ್ತಿದ್ರು. ಮುಂದೆ ಆ ಕ್ಷತ್ರಿಯರು ಅವರು ರಾಜ್ಯಾಡಳಿತ ಮಾಡೋದು, ಅವ್ರ ಯಜ್ಞಯಾಗಗಳನ್ನು ಮಾಡೋದು, ಅಶ್ವಮೇಧ ಯಾಗ ಇವೆಲ್ಲ ಹೋಯ್ತಿಗೆ. ಕಲಿಯುಗದಲ್ಲಿ ಬೇರೆನೇ ಧರ್ಮಗಳು. ಅದಕ್ಕಾಗಿ ಈ ಇತ್ತೀಚೆಗೆ ಒಂದು ಕಲಿಯುಗ ಪ್ರಾರಂಭ ಆಗಿ 5,000 ವರ್ಷ ಮೇಲೆ ಆಯ್ತಲ್ಲ, ಈ ಅಶ್ವಮೇಧ ಯಾಗ ಕಲಿಯುಗದಲ್ಲಿ ನಡೆದೇ ಇಲ್ಲ. ಯಾವನೋ ಒಬ್ಬ ಈ ಗುಪ್ತ ವಂಶದ ಶೃಂಗಮಿತ್ರನೋ ಯಾವನೋ ಚಂದ್ರಗುಪ್ತನೋ ಯಾರೋ ಒಬ್ಬ ಅದನ್ನು ಮಾಡಿದ ಅಂತ ಇತಿಹಾಸದಲ್ಲಿ ಕೇಳ್ತೇವೆ. ಅದು ಬಿಟ್ಟು ಬೇರೆ ಯಾರು ಆಮೇಲೆ ಅಶ್ವಮೇಧ ಯಾಗ ಮಾಡಿಲ್ಲ. ಯಾಕಂದ್ರೆ ಅಶ್ವಮೇಧ ಯಾಗ ಅಂತ ಎಷ್ಟು ಪ್ರಾಣಿಗಳನ್ನು ಬಲಿ ಕೊಡಬೇಕಲ್ಲಿ. ಹಿಂದೆ ವಾಲ್ಮೀಕಿ ರಾಮಾಯಣ ಹೇಳುವಾಗ ನಾನು ಹೇಳಿದ್ದೆ, 360 ಪ್ರಾಣಿಗಳನ್ನು ಬಲಿ ಕೊಡಬೇಕು ಅಂತ ಅಲ್ಲಿ ಹೇಳಿದ್ದೇನೆ. ಅಷ್ಟೆಲ್ಲ ಪ್ರಾಣಿಗಳನ್ನು ಬಲಿ ಕೊಟ್ಟು ಅವಕ್ಕೆಲ್ಲ ಸದ್ಗತಿ ಕೊಡೋ ಯೋಗ್ಯತೆ ಯಜಮಾನ ಉಪಯೋಗಿಸಿ ಬೇಕಲ್ಲ, ಅದನ್ನು ಬಿಡೋದು ಉಚಿತ ಈಗ. ಮತ್ತು ಈ ಕ್ಷತ್ರಿಯರು ಈಗ ಆ ರಾಜ್ಯಾಡಳಿತ, ಆ ಶಾಸ್ತ್ರದಲ್ಲಿ ಹೇಳಿದಂಥ ಚಾತುರ್ಯ ವ್ಯವಸ್ಥೆ ಅದನ್ನೆಲ್ಲ ಅವರಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅದು ಯಾವುದೂ ಬಂದಿಲ್ಲ. ಆದ್ದರಿಂದ ಆನೆ ಹೋಯ್ತು, ನಿಮಗೆ ಅಂಕುಶ ಮಾತು ಇಟ್ಕೊಂಡು ಏನು ಮಾಡೋರಿದ್ದಾರೆ. ಹಾಗಾಗಿ ಅವೆಲ್ಲ ಈಗ ಅಪ್ರಸ್ತುತ, ಕಾಲಬಾಧಿತ ಅಂತ ಕೆಲವು ಸಂಗತಿಗಳು. ಹೀಗೆ ಶಾಸ್ತ್ರದಲ್ಲಿ ಹೇಳಿದ ಸಂಗತಿಗಳನ್ನು ಆಚರಣೆಗೆ ತರಬೇಕಾದ್ರೆ ಒಂದು 250 ಗ್ರಾಮಿನಷ್ಟು, ಒಂದು 1/4 ಕಿಲೋದಷ್ಟು ಶಾಸ್ತ್ರಜ್ಞಾನ ಇದ್ದರೆ ಅದಕ್ಕೊಂದು 3/4 ಕಿಲೋದಷ್ಟು, ಅಂದರೆ 750 ಗ್ರಾಮಿನಷ್ಟು ಕಾಮನ್ ಸೆನ್ಸ್ ಇರಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಿರ್ತಾರೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಸ್ವಂತ ಬುದ್ಧಿ ಇಲ್ಲದೆ ಇದ್ದವನಿಗೆ ಶಾಸ್ತ್ರದಿಂದ ಏನು ಉಪಯೋಗ? ಕಣ್ಣೇ ಇಲ್ಲದೆ ಇದ್ದವನ ಮುಂದೆ ಕನ್ನಡಿ ತೊಗೊಂಡೋಗಿಟ್ಟು ಅವ್ನಿಗೇನು ಕಾಣೋದಿದೆ? ಕಣ್ಣಿದ್ರೆ ನನ್ನ ಮುಖದಲ್ಲಿ ಏನೋ ಹೊಲಸು ಮೆಕ್ತಿದೆ, ಅದನ್ನು ತೊಳ್ಕೊಳ್ಬೇಕು ಹೇಗೆ ಅಂತ ಕಣ್ಣಿದ್ದವನಿಗೆ ಉಪಯೋಗ. ಕಣ್ಣಿಲ್ಲದೆ ಇದ್ದವನಿಗೆ ಕನ್ನಡಿಯಿಂದ ಏನು ಉಪಯೋಗ ಇಲ್ವೋ ಹಾಗೆ ಸ್ವಯಂ ಬುದ್ಧಿ ಇಲ್ಲದೆ ಇದ್ದವನಿಗೆ, ಕಾಮನ್ ಸೆನ್ಸ್ ಇಲ್ಲದೆ ಇದ್ದವನಿಗೆ ಶಾಸ್ತ್ರದಿಂದ ಏನೂ ಉಪಯೋಗವಿಲ್ಲ ಅಂತ ಶಾಸ್ತ್ರ ಸುಭಾಷಿತ ಕೂಡ ಅಂಥವನ್ನು ನಿಂದನೆ ಮಾಡಿದೆ. ಇದು ಕರ್ಮದ ಬಗ್ಗೆ ನಮ್ಗೆ ಇರಬೇಕಾದಂಥ ಎಚ್ಚರ. ಅಂಥ ಪ್ರಾಚೀನ ಬರಿಹಿ ಆವಾಗ ಯಜ್ಞಗಳನ್ನು ಕೊಟ್ಟು ಪಶುಗಳನ್ನು ಬಲಿ ಕೊಟ್ಟು ಯಜ್ಞ ಮಾಡಿದೆ. ಈಗ ಪಶುಗಳನ್ನು ಬಲಿ ಕೊಟ್ಟು ಯಜ್ಞ ಮಾಡೋದು ಇಲ್ಲದೇ ಇರಬಹುದು, ಆದರೆ ಅಷ್ಟೇ ಕಠೋರವಾಗಿ ಕರ್ಮಗಳನ್ನೇ ಮಾಡಬೇಕು. ಅದರ ಬಗ್ಗೆ ಅತ್ಯುತ್ಸಾಹ ತೋರಿಸೋರಿದ್ದಾರೆ. ಅದರ ಬಗ್ಗೆ ನಮಗೆ ಅಂಥ ಪ್ರವೃತ್ತಿ ಬಗ್ಗೆ ನಮಗೆ ಎಚ್ಚರ ಇರಬೇಕು ಅಂತ ಅಭಿಪ್ರಾಯ. ಅದಕ್ಕಾಗಿ ಭಗವಂತನನ್ನು ಜ್ಞಾನ, ಜ್ಞೇಯ, ಜ್ಞಾತೃ ಇದೆಲ್ಲ ಶಬ್ದಗಳಿಂದಲೂ ಕರೀತಾರೆ. ಮುಂದೆ ನಾವು 109ನೇ ಭಾಗ, ಇದು 577ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಉದಯ ವ್ಯಾಪಿನಿ ದರ್ಶ ಪೌರ್ಣಿಮ ಅಧಿಕ ಯಾಮವು ಶ್ರವಣ ಅಭಿಜಿತು ಸದನ ವೈದಿರೆ ಮಾಳ್ಪ ತೆರದಂದದಲ್ಲಿ ಹರಿಸೇವೆ. ವಿಧಿ ನಿಷೇಧಗಳೇನು ನೋಡದೆ ವಿಧಿಸುತ್ತಿಹ ಭಕ್ತರಿಗೆ ಸರ್ವದ ಬದಿಗನಾಗಿಹ ಎಲ್ಲ ಕಾಲದಿ ಭಕ್ತವತ್ಸಲನು. ಈ ವಿಷ್ಣು ಪಂಚಕ ಅಂತ ಒಂದು ದೊಡ್ಡ ವ್ರತ. ಒಂದು ತಿಂಗಳಿಗೆ 2 ಏಕಾದಶಿ ನಾವೆಲ್ಲ ಈಗ ಮಾಡ್ತೀವಿ. ಶುಕ್ಲ ಪಕ್ಷದಲ್ಲೊಂದು, ಕೃಷ್ಣ ಪಕ್ಷದಲ್ಲೊಂದು. ಇವೆರಡು ಏಕಾದಶಿಗಳು ಮಾಡೋದೇ ನಮಗೆ ಕಷ್ಟ. ಅಂಥದ್ದು ತಿಂಗಳಿಗೆ 5 ಉಪವಾಸ ಮಾಡುವುದೊಂದು ಕ್ರಮ ಇದೆ. ಮಾಡಿದಂಥ ಪುಣ್ಯಾತ್ಮರಿದ್ದಾರೆ. ಅದನ್ನು ವರ್ಷ ಪೂರ್ತಿ ಮಾಡಿ, ಹಾಗೊಂದು 5-6 ವರ್ಷ ಮಾಡಿ, ಅವಕ್ಕೊಂದು ಉದ್ಯಾಪನ ಅಂತ ಮಾಡಿ,
ಅದನ್ನೆಲ್ಲ ಮಾಡೋರು ಇದ್ದಾರೆ, ಕಠೋರವಾಗಿ ಮಾಡೋರು. ಅದು ಯಾವ್ಯಾವುದು ಅಂದ್ರೆ 2 ಏಕಾದಶಿಗಳು ಒಂದು ಬಂದ್ಬಿಟ್ಟು ವಿಷ್ಣು ಪಂಚಕ ಅಂತ, ವಿಷ್ಣುವಿಗೆ ಸಂಬಂಧಪಟ್ಟಂತ 5 ತಿಥಿಗಳು ಒಟ್ಟು: ಹುಣ್ಣಿಮೆ, ಅಮಾವಾಸ್ಯೆ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷದ 2 ಏಕಾದಶಿಗಳು, ಮತ್ತು ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಯಾವತ್ತಿನ ದಿವಸ ಬರ್ತದಲ್ಲ ಆವತ್ತಿನ ದಿವಸ ಒಂದು ಉಪವಾಸ ಮಾಡೋದು, ಆ ತಿಂಗಳಲ್ಲಿ ಯಾವತ್ತು ಬರ್ತದೆ ಅಂತ ನೋಡೋದು. ಅಂತೂ ಈ ಶ್ರವಣ ನಕ್ಷತ್ರವು ಕೂಡ ಭಗವಂತನಿಗೆ ಪ್ರಿಯವಾದ ನಕ್ಷತ್ರ. ಹಾಗಾಗಿ ಇಲ್ಲೆಲ್ಲ ಈ 5 ದಿವಸಗಳಲ್ಲಿ ಉಪವಾಸ ಮಾಡೋದು. ಅಂತೂ ತಿಂಗಳಿಗೆ 5 ಉಪವಾಸ ಆದವು, ಅವು ವರ್ಷಕ್ಕೆ 60 ಉಪವಾಸ ಆದವು. ಹೀಗೆ ವಿಷ್ಣು ಪಂಚಕ ಮಾಡಿ ಅದ್ರ ಉದ್ಯಾಪನೆ ಮಾಡುವವರೆಲ್ಲ ಇದ್ದಾರೆ. ಆ ವಿಷ್ಣು ಪಂಚಕ ವ್ರತವನ್ನು ಮಾಡುವಾಗ ಕೆಲವು ಎಚ್ಚರಿಕೆಯನ್ನು ತಗೋತಿರ್ತಾರೆ. ಅಮಾವಾಸ್ಯೆ ಅಂತಂದ್ರೆ ಈ ನೀವು ಪಂಚಾಂಗದಲ್ಲಿ ನೋಡಿದ್ರೆ ದರ್ಶ ಅಂತ ಒಂದು, ಅಮಾವಾಸ್ಯೆ ಅಂತ ಒಂದು ಕೊಟ್ಟಿರ್ತಾರೆ. ಅದರಲ್ಲಿ ಈ ಉದಯ ಕಾಲದ ತನಕ ಯಾವ ಅಮಾವಾಸ್ಯೆ ತಿಥಿ ಯಾವಾಗಿರ್ತದಲ್ಲ ಅದನ್ನ ಸ್ವೀಕಾರ ಮಾಡಬೇಕು. ಉದಯ ಕಾಲದಲ್ಲಿ ಅಮಾವಾಸ್ಯೆ ತಿಥಿ ಇರದೇ ಇದ್ರೆ ಆ ದಿವಸವನ್ನು ತಗೊಳ್ಬಾರ್ದು. ಈ ನಾವು ತಿಲತರ್ಪಣ ಕೊಡ್ಲಿಕ್ಕೂ ಕೂಡ ದರ್ಶ ಅಂತ ಹೇಳಿ ಕೊಟ್ಟಿರ್ತಾರಲ್ಲ, ಪಂಚಾಂಗ ನೋಡ್ಬೇಕು. ಅಮಾವಾಸ್ಯೆ ಅಂತ ಕೊಟ್ಟಿದ್ರೆ ಹೋಗಿ ತಿಲತರ್ಪಣ ಕೊಡೋದಲ್ಲ, ದರ್ಶ ಅಂತ ಹೇಳಿ ಕೊಟ್ಟಿರ್ತಾರಲ್ಲ ಅಲ್ಲಿ ತಿಲತರ್ಪಣ ಕೊಡೋದು. ಉದಯ ವ್ಯಾಪಿನಿಯಾದ ಅಮಾವಾಸ್ಯೆ, ಯಾಮದ ಅನಂತರನೂ ವ್ಯಾಪಿಸಿದಂತ ಹುಣ್ಣಿಮೆ. ಹುಣ್ಣಿಮೆ ತಿಥಿ ಹೇಗಿರಬೇಕು? ಇದು ನನಗೆ ಗಳಿಗೆ ಮುಹೂರ್ತ ಇತ್ಯಾದಿ ಸರಿಯಾದ ಜ್ಞಾನ ಇಲ್ಲ, ಆದ್ರಿಂದ ನನಗೆ ಸರಿಯಾದ ಜ್ಞಾನ ಇಲ್ಲದಿದ್ರೆ ಸ್ಪಷ್ಟವಾಗಿ ನನಗೆ ಅದನ್ನು ವಿವರಿಸಲಿಕ್ಕೆ ಆಗೋದಿಲ್ಲ. ಅಂತೂ ಅದಕ್ಕೆ ಸಂಬಂಧಪಟ್ಟದ್ದು ಏನೋ ಒಂದು ಅಂಶ ಇದೆ. ಮತ್ತೊಂದು ಬಾರಿ ಯಾವಾಗಾದ್ರೂ ಮುಂದೆ ಹೇಳೋ ಪ್ರಸಂಗ ಬರ್ತದೆ, ಆವಾಗ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಗ್ಗೆ ಹೇಳ್ತೇನೆ. ಅಂತೂ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳನ್ನು ಸರಿಯಾಗಿ ಗುರುತಿಸಿ ಯಾವಾಗ ಉಪವಾಸ ಮಾಡಬೇಕು ಅಂತಂದು ತಿಳ್ಕೊಳ್ಬೇಕು ಅಂತ ಅರ್ಥ. ಮತ್ತೆ ಶ್ರವಣ ನಕ್ಷತ್ರ ಮಧ್ಯಾಹ್ನದ ತನಕ ಇರಬೇಕು. ಅಭಿಜಿನ್ ಮುಹೂರ್ತ ಅಂತ ಮಧ್ಯಾಹ್ನ ಏನು ಬರ್ತದಲ್ಲ ಆ ಸಮಯದ ತನಕ ಶ್ರವಣ ನಕ್ಷತ್ರ ಇದ್ರೆ ಆವಾಗ ಆ ಶ್ರವಣ ನಕ್ಷತ್ರವನ್ನು ಆರಿಸಿಕೊಂಡು ಅಲ್ಲಿ ಉಪವಾಸ ಮಾಡಬೇಕು. ಇವತ್ತು ಈಗ 5 ಉಪವಾಸಗಳು, 2 ಏಕಾದಶಿ ಅಂತ ಇದ್ದದ್ದೇ. ಉದಯ ವ್ಯಾಪಿನಿ ದರ್ಶ, ಉದಯ ಕಾಲದಲ್ಲಿ ಸೂರ್ಯೋದಯ ಕಾಲದಲ್ಲಿರುವಂತಹ ದರ್ಶ. ಪೌರ್ಣಿಮಾ ಅಧಿಕ ಯಾಮವು, ಹುಣ್ಣಿಮೆ ಅಂತ ಅಧಿಕ ಯಾಮ ಆಗಿರಬೇಕು. ಶ್ರವಣ ಅಭಿಜಿತು, ಶ್ರವಣ ನಕ್ಷತ್ರವು ಅಭಿಜಿತ್ ಮುಹೂರ್ತಕ್ಕೆ ತಲುಪಬೇಕು. ಅಭಿಜಿತು ಸದನ ವೈದಿರೆ, ಸದನ ಅಂದ್ರೆ ಮನೆ, ಇವೆಲ್ಲ ಒಂದ್ ಕಡೆಯಲ್ಲಿ ಸೇರ್ಬೇಕು, ಇವೆಲ್ಲನೂ ಮೇಳೈಸಬೇಕು. ಇಷ್ಟೆಲ್ಲ ಮೇಳೈಸಿದ್ರೆ ಮಾಳ್ಪ ತೆರೆದ ಅಂದದಲ್ಲಿ ಹರಿಸೇವೆ, ಆಗ ಭಗವಂತನ ಸೇವೆಯನ್ನು ಮಾಡ್ತಾರೆ. ವಿಷ್ಣು ಪಂಚಕ ಅಂತ ಹೇಳಿ ಇದು ಇಷ್ಟು ಕಠಿಣವಾದ ಸೇವೆ. ವಿಷ್ಣು ಪಂಚಕ ಮಾಡ್ಲಿಕ್ಕೆ ಇಷ್ಟೆಲ್ಲ ಮುನ್ನೆಚ್ಚರಿಕೆ ತಗೊಳ್ರಿ. ಆದ್ರೆ ಭಗವಂತ ನಾಮಸ್ಮರಣೆ ಮಾಡಬೇಕಾದ್ರೆ, ಸುಮ್ಮನೆ ನಾಮಸ್ಮರಣೆ ಮಾಡಬೇಕಾದ್ರೆ ಇಂಥ ವಿಧಿ ನಿಷೇಧ ಯಾವಾಗ ಮಾಡಬೇಕು, ಬೆಳಿಗ್ಗೆ ಮಾಡ್ಬೋದು, ರಾತ್ರಿ ಮಾಡ್ಬೋದು, ಇದನ್ನೆಲ್ಲ ಹೆಚ್ಚು ವಿಚಾರ ಮಾಡಬೇಡಿ. ವಿಧಿ ನಿಷೇಧಗಳು ಏನು ನೋಡದೆ, ವಿಧಿಸುತಿಹ ಭಕ್ತರಿಗೆ ಸರ್ವ ಏನು ನೋಡದೆ ಯಾವ ಭಕ್ತರು ವಿಧಾನ ಮಾಡ್ತಾರೋ, ಆ ಭಗವಂತ ನಾಮಸ್ಮರಣೆಯನ್ನು ಆಚರಣೆಗೆ ತರ್ತಾರೋ ಆ ಭಕ್ತರಿಗೆ ಈತ ಸರ್ವದ, ಯಾವಾಗ ಎಲ್ಲಾ ಕಾಲದಲ್ಲೂ ಈ ಭಗವಂತ ಬದಿಗನಾಗಿ ಬಂದು ನಿಂತ್ಕೋತಾನೆ ನಿಮ್ಮ ಪಕ್ಕದಲ್ಲಿ. ದಿವಾರಾತ್ರಿಯಲ್ಲಿ ಬಂದು ಬದಿಯಲ್ಲಿ ನಿತ್ಯ ಬಾರಾಸನಾಗಿ ಬರ್ತದಲ್ಲ ಹಾಗೆ ಬದಿಗನಾಗಿ ನಿಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಎಲ್ಲ ಕಾಲದಿ, ನಾವು ಸ್ವಲ್ಪ ವ್ಯತ್ಯಾಸ ಮಾಡಿದೆ ನಾನು, ಸರ್ವದಾ ಅಂತ ಅಲ್ಲಿ ಬಂತಲ್ಲ ಅದಕ್ಕೆ ಎಲ್ಲ ಕಾಲದಲ್ಲಿ ಅರ್ಥ ಹೇಳಬಾರ್ದು. ಸರ್ವದ ಅಂದ್ರೆ ಎಲ್ಲವನ್ನು ಕೊಡುವ ಭಗವಂತ ಅಂತ ಅರ್ಥ ಹೇಳಬೇಕು. ಯಾಕಂದ್ರೆ ಮುಂದೆ ಎಲ್ಲ ಕಾಲದಿಂದ ಮತ್ತೆ ಬಂದಾಗಿದೆ, ಪುನರುಕ್ತಿ ಬರಬಾರ್ದು. ಎಲ್ಲವನ್ನೂ ಕೊಡುವ ಭಗವಂತ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ನೀವು ಬೇಕಾದನ್ನೆಲ್ಲ ಕೊಡ್ತಾನೆ, ಭಕ್ತ ವತ್ಸಲನು. ಈಗ ನೋಡ್ರಿ, ಈ ಶ್ಲೋಕ ಈ ಅನುವಾದ ಮಾಡೋರು ಕೆಲವೊಂದು ಬಾರಿ ಮೇಲೊಂದು ರೀತಿ ಅನುವಾದ, ಕೆಳಗೊಂದು ರೀತಿ ಅನುವಾದ ಮಾಡಿಬಿಟ್ಟಿದ್ದಾರೆ. ವಿಷ್ಣು ಪಂಚಕ ವ್ರತವನ್ನು ಉದಯ ವ್ಯಾಪನಿಯಾದ ಅಮಾವಾಸ್ಯೆ, ಅಧಿಕ ಯಾಮದ ಹುಣ್ಣಿಮೆ, ಅಭಿಜಿತ್ ಸಂಪರ್ಕದ ಶ್ರವಣಗಳನ್ನು ಗಮನಿಸಿ ಆಚರಿಸುವಂತೆ ಅಂತ ಆಗ್ಬೇಕದು. ಗಮನಿಸದೇ ಆಚರಿಸುವಂತೆ ಗಮನಿಸಿ ಆಚರಿಸುವಂತೆ ಅಂತ ಆಗ್ಬೇಕು. ಆದ್ರೆ ದಾಸರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಉದಯ ವ್ಯಾಪಿನಿ ದರ್ಶ ಪೌರ್ಣಿಮಾ ಅಧಿಕ ಯಾಮವು ಶ್ರವಣ ಅಭಿಜಿತು ಸದನ ವೈದಿರೆ ಮಾಳ್ಪ ತೆರದಂದದಲ್ಲಿ ಹರಿಸೇವೆ. ವಿಷ್ಣು ಪಂಚಕವನ್ನು ಮಾಡುವಾಗ ಹೇಗೆ ಇಷ್ಟೆಲ್ಲ ಗಮನಿಸ್ತಿರಲ್ಲ ಅದರಂತೆ ಇಲ್ಲಿ ಗಮನಿಸಬೇಡ್ರಿ ಅಂತ ಅರ್ಥ. ಈಗ ಅದರಂತೆ ಅನ್ನೋ ಶಬ್ದಕ್ಕೆ ಕೆಲವೊಂದು ಬಾರಿ ನೋಡಪ್ಪ ಅವನು ದೊಡ್ಡ ವಿದ್ವಾಂಸ, ಅವನಂತೆ ನೀನು ಆಗಬೇಕು ಅಂದ್ರೆ ನೀನು ದೊಡ್ಡ ವಿದ್ವಾಂಸ ಆಗಬೇಕು, ಅಷ್ಟು ಕಷ್ಟಪಟ್ಟು ಓದು ಅಂತ ಅರ್ಥ. ನೋಡು, ಆ ಹುಡುಗ ಏನೂ ಓದಲಿಲ್ಲ ಜೀವಮಾನದಲ್ಲಿ, ಸುಮ್ಮನೆ ಕಾಲಹರಣ ಮಾಡಿ ಪೆದ್ದನಾಗ್ಬಿಟ್ಟ. ಅದರಂತೆ ನೀನು ಎಚ್ಚರ ವಹಿಸಬೇಕು ಜೀವನದಲ್ಲಿ ಅಂತಂದ್ರೆ ಅದು ವ್ಯತಿರೇಕ ಅಂತ ಅರ್ಥ. ವ್ಯತಿರೇಕ ದೃಷ್ಟಾಂತ ಮತ್ತೆ ಅನ್ವಯ ದೃಷ್ಟಾಂತ ಅಂತ ಶಾಸ್ತ್ರದಲ್ಲಿ 2 ದೃಷ್ಟಾಂತಗಳನ್ನು ಕೊಡ್ತಾರೆ. ಅನ್ವಯ ದೃಷ್ಟಾಂತ ಅಂದ್ರೆ ಅಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ. ದೂರದಲ್ಲಿ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಹೊಗೆ ಬರ್ತದೆ, ಆ ಹೊಗೆ ಬಂದ್ರೆ ಹೊಗೆ ಬರ್ತಿದ್ದು ನೋಡಿ ಬೆಂಕಿ ಇದ್ದಿರಬೇಕು ಅಂತ ತಿಳ್ಕೋತೀವಿ.
ಅದಕ್ಕೇನು ದೃಷ್ಟಾಂತ ಅಂತಂದ್ರೆ, ಈ ಅಡುಗೆ ಮನೆಯಲ್ಲಿ ನಮ್ಮ ಅಡುಗೆ ಮನೆ ನಿತ್ಯ ಹೊಗೆ ಬರ್ತಿರ್ತದೆ, ಅಲ್ಲಿ ಬೆಂಕಿನೂ ಇರ್ತದೆ, ಹೊಗೆಯೂ ಇದೆ ಬೆಂಕಿಯೂ ಇದೆ, ಹಾಗೆ ಅಲ್ಲಿಯೂ ಹೊಗೆ ಇದ್ಮೇಲೆ ಬೆಂಕಿ ಇರಬೇಕು ಅಂತ. ಇದು ಅನ್ವಯ ದೃಷ್ಟಾಂತ. ಕೆಲವೊಂದು ಕಡೆ ದೂರದಲ್ಲಿ ಬೆಂಕಿ ಇದೆ, ಅಲ್ಲಿ ಹೊಗೆ ಬರ್ತಿದೆ, ಅದಕ್ಕೆ ದೃಷ್ಟಾಂತ ಏನು ಅಂತಂದ್ರೆ, ಒಂದು ಸರೋವರ ಬಾವಿ ಅಂತ ದೃಷ್ಟಾಂತ ಕೊಡ್ತಾರೆ. ಸರೋವರ ಬಾವಿನ ಹೇಗೆ ದೃಷ್ಟಾಂತ ಕೊಡ್ತಾರೆ ಅಂದ್ರೆ, ಆ ಸರೋವರದಲ್ಲಿ ಬೆಂಕಿಯೂ ಇರೋದಿಲ್ಲ ಹೊಗೆನೂ ಇರೋದಿಲ್ಲ, ಅದು ದೃಷ್ಟಾಂತ. ಸರೋವರದಲ್ಲಿ ಬೆಂಕಿಯೂ ಇಲ್ಲ, ಅದರಿಂದ ಹೊಗೆನೂ ಇಲ್ಲ, ಇಲ್ಲಿ ಹೊಗೆ ಇದೆ ಅಂದ್ಮೇಲೆ ಬೆಂಕಿ ಇರಬೇಕು. ಆ ಮನುಷ್ಯ ಓದಲಿಲ್ಲ, ಹಾಳಾದ. ನೀನು ಓದಬೇಕು, ಉದ್ಧಾರ ಆಗಬೇಕು. ಈ ಮನುಷ್ಯ ಓದಿದ, ಉದ್ಧಾರ ಆದ. ಇವನು ದೃಷ್ಟಾಂತ, ಅವನು ದೃಷ್ಟಾಂತ ನಿನಗೆ. ಅದು ವ್ಯತಿರೇಕ ದೃಷ್ಟಾಂತ ಅಂತ ಈ ಪದ್ಯದಲ್ಲಿ, ಈ ಪೂರ್ವಾರ್ಧದಲ್ಲಿ ಹೇಳಿದ್ದೇನದಲ್ಲ, ಅದು ವ್ಯತಿರೇಕ ದೃಷ್ಟಾಂತ. ವಿಷ್ಣು ಪಂಚಕಾದಿ ವ್ರತಗಳನ್ನು ಮಾಡ್ಬೇಕಾದ್ರೆ ಅಷ್ಟು ನಿಯಮ ಇರಲಿ. ಸಾಮಾನ್ಯವಾಗಿ ಹರಿನಾಮಸ್ಮರಣೆ ಮಾಡಬೇಕಾದ್ರೆ ಇಷ್ಟೆಲ್ಲ ಕಷ್ಟ ನೋಡಬೇಡಿ, ನೋಡೋ ಅವಶ್ಯಕತೆ ಇಲ್ಲ. ಹಾಗೆ ನೋಡೋದಾದ್ರೆ ನಾವು ಸ್ನಾನ ಆಗಿ ಎಲ್ಲ ಮುಡಿ ಮೈಲಿಗೆ ಕುತ್ಕೊಂಡು ಆಮೇಲೆ ಧ್ಯಾನ ಮಾಡಬೇಕಾಗ್ತದೆ. ಅಷ್ಟು ಮಾಡುವ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಎದ್ದಾದ ಕೂಡಲೇ ಸಾಮಾನ್ಯವಾದ ಹರಿನಾಮಸ್ಮರಣೆ, ವಿಷ್ಣು ಸಹಸ್ರನಾಮಾದಿಗಳನ್ನ ಆ ಪರಿಸ್ಥಿತಿಯಲ್ಲಿ ಹೇಳುವ ಅವಶ್ಯಕತೆ ಇಲ್ಲ, ಹೇಳಬಾರದು. ಸಾಮಾನ್ಯವಾದ ಹರಿನಾಮಸ್ಮರಣೆಯನ್ನ ಯಾವ ಪರಿಸ್ಥಿತಿಯಲ್ಲಿ ಕೂಡ ಮಾಡಬಹುದು ಅಂತ ಅರ್ಥ. ಹೀಗದು ವ್ಯತಿರೇಕ ದೃಷ್ಟಾಂತ. ವಿಧಿ ನಿಷೇಧಗಳ ಏನು ನೋಡದೆ ವಿಧಿಸುತ್ತಿಹ ಭಕ್ತರಿಗೆ ಸರ್ವದ ಬದಿಗನಾಗಿಹ ಎಲ್ಲ ಕಾಲದಿ ಭಕ್ತವತ್ಸಲನು. ಇದು ಈ ವಿಷ್ಣು ಪಂಚಕದ ಬಗ್ಗೆ ಮಹಾಭಾರತದ ಅಶ್ವಮೇಧ ಪರ್ವದಲ್ಲಿ ಬರ್ತದಂತೆ. ಪರ್ವದ್ವಯಂ, ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿಗಳು ಮತ್ತು ಶ್ರವಣ. ಮತ್ಪಂಚಮೀತಿ ವಿಖ್ಯಾತ, ಮತ್ಪ್ರಿಯಾತಿ ವಿಶೇಷತಃ. ವರಾಹ ಪುರಾಣದಲ್ಲೂ ಕೂಡ ಎಲ್ಲ ಆ ಮಾತುಗಳಿವೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಸ್ವಶನ್ ಪ್ರಳಪನ್ ವಿಸರ್ಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ. ಇದು ಭಗವದ್ಗೀತಾದಲ್ಲಿ ಮತ್ತು ಬೇರೆ ಬೇರೆ ಕಡೆ ಬಂದದ್ದು ನೋಡುವಾಗ, ಕೇಳುವಾಗ, ಮುಟ್ಟುವಾಗ, ಮೂಸುವಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಭಗವಂತನ ಧ್ಯಾನ ಮಾಡಿದೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾನ್ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಶ್ಯಾಭ್ಯಂತರೇ ಶುಚಿಹಿ. ಇನ್ನೊಂದು ಮಾತು ವರಾಹ ಪುರಾಣ. ನೀವು ಪವಿತ್ರರಾಗಿರ್ರಿ, ಅಪವಿತ್ರರಾಗಿರ್ರಿ, ಯಾವುದೇ ಅವಸ್ಥೆಯಲ್ಲಿರ್ರಿ, ಭಗವಂತನ ಧ್ಯಾನ ಮಾಡಿದ್ರೆ ಪವಿತ್ರರಾಗ್ತೇವೆ. ಅಂದರೆ ನೀವು ಬರೋ ಪಾವಿತ್ರ್ಯ, ನಾವು ಬೆಳಗ್ಗೆ ಸ್ನಾನ ಮಾಡಲಾರ್ದು ಹಾಗಾದ್ರೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡ್ತೀವಿ ಅಂತಲ್ಲ. ನಿಮಗೆ ಸಿಗೋ ಪಾವಿತ್ರ್ಯ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡ್ಲಿಕ್ಕೆ ಸಿಗೋ ಪಾವಿತ್ರ್ಯ ಅಲ್ಲ. ಅದು ಒಂದು ಮಟ್ಟಿನ ಸ್ವಚ್ಛತೆ. ಆ ಸ್ವಚ್ಛತೆ ನೀವು ಬೇರೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ಬಹುದು. ಪೂಜೆ ಮಾಡ್ಲಿಕ್ಕೆ ಬೇಕಾದ ಸ್ವಚ್ಛತೆ, ಪಾವಿತ್ರ್ಯ ಅದು ಬೇರೆ. ನಂದಿವಾಹನ ರಾತ್ರಿ ಸಾಧನೆ ಬಂದ ದ್ವಾದಶಿ ದಶಮಿ ಪೈತೃಕ ಸಂಧಿಸಿಹ ಸಮಯದಲ್ಲಿ ಶ್ರವಣವ ತ್ಯಜಿಸುವಂತೆ ಸದಾ ನಿಂದ್ಯರಿಂದಲಿ ಬಂದ ದ್ರವ್ಯವ ಕಣ್ತೆರೆದು ನೋಡದಲೆ ಶ್ರೀಮದಾನಂದ ತೀರ್ಥಾಂತರ್ಗತನ ಸರ್ವತ್ರ ಭಜಿಸುತ್ತಿರು. ಶ್ರವಣೋಪವಾಸ, ಶ್ರವಣ ನಕ್ಷತ್ರ ಬಂದರೆ ಉಪವಾಸ ಮಾಡಬೇಕು. ಅದು ಈ ವಿಷ್ಣು ಪಂಚಕವನ್ನು ಹಿಡಿದವರು. ಅದಷ್ಟೇ ಅಲ್ಲ, ಒಂದು ವೇಳೆ ಶ್ರವಣ ನಕ್ಷತ್ರ ದ್ವಾದಶಿ ದಿವಸ ಬಂದರೆ ಅವಾಗ ಎರಡು ಏಕಾದಶಿ ಅಂತ ಹೇಳ್ತಿರ್ತಾರಲ್ಲ, ಅದೇ. ಇನ್ನು ಈ ವಿಷ್ಣು ಪಂಚಕ ವ್ರತ ಮಾಡುವಾಗ ಎಚ್ಚರಿಕೆ ತಗೊಳ್ಬೇಕಾದ್ದೇನೋ, ಎಷ್ಟು ಕಷ್ಟ, ಅದಕ್ಕೆ ಮುಹೂರ್ತಗಳನ್ನು ಹೇಗೆ ಗೊತ್ತುಪಡಿಸ್ಬೇಕು ಅಂದರೆ, ಹುಣ್ಣಿಮೆ, ಅಮಾವಾಸ್ಯೆ, ಎರಡು ಏಕಾದಶಿ ಮತ್ತು ಶ್ರವಣ ನಕ್ಷತ್ರ ಅಂತ ಬಂತಲ್ಲ, ಆ ಶ್ರವಣ ನಕ್ಷತ್ರ ಈ ಕೆಳಗಿರುವ ಇಲ್ಲಿ ಹೇಳಿದ ದಿವಸಗಳಲ್ಲಿ ಬಂದರೆ ಆ ಶ್ರವಣ ನಕ್ಷತ್ರವನ್ನು ಬಿಡಬೇಕು. ಅದೇನು, ಶಿವರಾತ್ರಿ ಒಂದು ವೇಳೆ ಈ ಶ್ರವಣ ನಕ್ಷತ್ರ ಬಂದರೆ ಅಲ್ಲಿ ಉಪವಾಸ ಮಾಡಬಾರ್ದು. ಅವಾಗ ಭಗವಂತನಿಗೆ ನೈವೇದ್ಯ ಮಾಡಿ ಭೋಜನಾದಿಗಳನ್ನು ಮಾಡಬೇಕು. ಸಾಧನೆ ದ್ವಾದಶಿ ದಿವಸ ಶ್ರವಣ ನಕ್ಷತ್ರ ಬಂದರೆ ಅಲ್ಲಿ ಸಾಧನ ದ್ವಾದಶಿ ಅಂತಂದು ಸ್ವಲ್ಪ ವ್ಯತ್ಯಾಸ ಇದೆ. ದ್ವಾದಶಿ ತೀರಾ ಅಲ್ಪ ದ್ವಾದಶಿ ಅಂತಲೇ ಇರ್ತಾವಲ್ಲ, ಕೆಳಗೆ ಸ್ವಲ್ಪ ಹೊತ್ತಿರುವಂಥ ದ್ವಾದಶಿ, ಆವಾಗ ಬಂದರೆ ಆ ಶ್ರವಣ ನಕ್ಷತ್ರದ ಉಪವಾಸವನ್ನು ಅಲ್ಲಿ ಉಪವಾಸ ಮಾಡಬಾರ್ದು, ಭೋಜನವನ್ನೇ ಮಾಡಬೇಕು. ಇನ್ನು ಶ್ರವಣ ನಕ್ಷತ್ರ ಯಾವಾಗ ಬಂದರೂ ಉಪವಾಸ ಮಾಡಬೇಕು ಅನ್ನೋದಕ್ಕೆ ಬೇರೆ ವಿಧಾನಗಳಿವೆ. ಅದನ್ನ ನಾನು ಆಮೇಲೆ ಹೇಳ್ತೇನೆ ಅಂತ ಹೇಳಿದೆ. ಮತ್ತೊಂದು ಬಾರಿ ಯಾವುದಾದ್ರು ಪುರೋಹಿತರನ್ನ ಆ ಸಮಯದಲ್ಲಿ ಸಾಧನ ದ್ವಾದಶಿ ಅಂದರೆ ಸಾಮಾನ್ಯವಾಗಿ ಅಲ್ಪ ದ್ವಾದಶಿ, ಅದು ಬಂದಾಗ ಶ್ರವಣ ನಕ್ಷತ್ರ ಬಂದರೆ ಅಲ್ಲಿ ಅದನ್ನು ಉಪವಾಸಕ್ಕಾಗಿ ಉಪಯೋಗ ಮಾಡಬಾರ್ದು, ಪಾರಣ ಮಾಡಬೇಕು. ದಶಮಿ ದಿವಸ ಶ್ರವಣ ನಕ್ಷತ್ರ ಬಂದರೆ ಅಲ್ಲಿಯೂ ಮಾಡಬಾರ್ದು. ಅದನ್ನು ಮಾಡಿಯೇ ವಿದ್ಯೆ ದಶಮಿಯನ್ನು ಮಾಡಿ ಆ ಗಾಂಧಾರಿ 100 ಮಕ್ಕಳನ್ನು ಕಳ್ಕೊಂಡು ಅಂತ ಬಂತಲ್ಲ. ಹಾಗಾಗಿ ದಶಮಿ ದ್ವಾದಶಿಗಳ ಬಗ್ಗೆ ಇಷ್ಟು ಎಚ್ಚರಿಕೆ ವಹಿಸಬೇಕು. ತಿಥಿ ಅಷ್ಟು ಸೂಕ್ಷ್ಮವಾಗಿರ್ತದೆ. ತಂದೆ ತಾಯಿಗಳ ಶ್ರಾದ್ದ ತಿಥಿ ಬಂದಿದೆ, ಶ್ರವಣ ನಕ್ಷತ್ರ ಬಂತು, ನಾನು ಉಪವಾಸ ಕೂತು ಬಿಟ್ರೆ ನೀವು ಶ್ರಾದ್ದ ಮಾಡೋರು ಯಾರು, ಬಂದು ಬ್ರಾಹ್ಮಣರಿಗೆ ಭೋಜನ ಮಾಡಿಸೋರು ಯಾರು? ಹಾಗಾಗಿ ಇದನ್ನೆಲ್ಲ ಬಿಡಬೇಕು, ಶ್ರವಣೋಪವಾಸವನ್ನು ತ್ಯಾಗ ಮಾಡಬೇಕು. ಇದೊಂದು ಉದಾಹರಣೆ.
ಅದರಂತೆ ದುಷ್ಟ ಜನರಿಂದ ಬಂದ ದ್ರವ್ಯವನ್ನು ತಗೊಳ್ಬೇಡ್ರಿ, ಆ ಕಡೆ ಕಣ್ಣೆತ್ತಿಯೂ ನೋಡಬೇಡ್ರಿ. ಆನಂದ ತೀರ್ಥರ ಅಂತರ್ಗತನ ಅಂತ ಭಗವಂತನನ್ನ ಎಲ್ಲ ಕಡೆ ನೋಡ್ತಾ ಇರು, ಕಾಣು, ಎಲ್ಲ ಕಡೆ ಧ್ಯಾನ ಮಾಡು. ನಂದಿವಾಹನ ಅಂದ್ರೆ ಶಿವ, ಅವನ ರಾತ್ರಿ ಅಂದ್ರೆ ಶಿವರಾತ್ರಿ. ಸಾಧನೆ ಬಂದ ದ್ವಾದಶಿ ಅಂದ್ರೆ ಸಾಧನೆ ದ್ವಾದಶಿ. ದಶಮಿ ತಿಥಿ ಅದು ಗೊತ್ತು. ಪೈತೃಕ ಅಂತಂದ್ರೆ ತಂದೆ ತಾಯಿಗೆ ಶ್ರಾದ್ದ. ಪೈತೃಕ ಸಂಧಿಸಿಹ ಸಮಯದಲ್ಲಿ ಶ್ರವಣವ ತ್ಯಜಿಸುವಂತೆ, ಅವಾಗ ಶ್ರವಣ ನಕ್ಷತ್ರ ಬಂದು ಉಪವಾಸ ಮಾಡಬೇಡ್ರಿ. ಅದರಂತೆ ಸದಾ ನಿಂದರಿಂದಲೇ ಬಂದ ದ್ರವ್ಯವ, ದುಷ್ಟರಿಂದ ಬಂದ ದ್ರವ್ಯ ಇದ್ರೆ ಕಣ್ತೆರೆದು ನೋಡದಲೇ. ಶ್ರೀಮದಾನಂದ ತೀರ್ಥಾಂತರ್ಗತನ ಸರ್ವತ್ರ ಭಜಿಸುತ್ತಿರು, ಎಲ್ಲ ಕಡೆ ಅವನನ್ನು ಧ್ಯಾನ ಮಾಡು. ವಿಷ್ಣು ಪಂಚಕ ನಿರ್ಣಯ, ಗರುಡ ಪುರಾಣ, ಸ್ಕಂದ ಪುರಾಣ ಇತ್ಯಾದಿ ಕಡೆಗಳಲ್ಲೆಲ್ಲ ಅದನ್ನು ಹೇಗೆ ಮಾಡಬೇಕು, ವಿಷ್ಣು ಪಂಚಕ ವ್ರತವನ್ನು ಅಂತ ಅನ್ನೋದ್ರ ಬಗ್ಗೆ ಎಲ್ಲ ವಿಸ್ತಾರವಾದ ವಿವರಣೆಯನ್ನು ಹೇಳ್ತಾರೆ. ಅದ್ರ ಪ್ರಕಾರ ಅದನ್ನು ತಿಳ್ಕೊಂಡು ಮಾಡಬೇಕು ಅಂತ ಅರ್ಥ. ಶ್ರೀ ಮನೋರಮ ಮೇರು ತ್ರಿಕುದ್ಧಾಮ ಸತ್ಕಲ್ಯಾಣ ಗುಣ ನಿಸ್ಸೀಮ ಪಾವನ ನಾಮ ದಿವಿಜೋದ್ಧಾಮ ರಘುರಾಮ ಪ್ರೇಮಪೂರ್ವಕ ನಿತ್ಯ ತನ್ನ ಮಹಾಮಹಿಮೆಗಳ ತುತಿಸುವವರಿಗೆ ಸುಧಾಮ ಗೊಲಿದಂದದಲ್ಲಿ ಅಖಿಲಾರ್ಥಗಳ ಕೊಡುತ್ತಿಪ್ಪ. ಈ ಭಗವಂತ ಶ್ರೀ ಮನೋರಮ, ಲಕ್ಷ್ಮೀ ಮನೋರಮ ಆಗಿದ್ದಾನವನು. ಅವನು ಮೇರು ಪರ್ವತದಲ್ಲಿ, ಧ್ರುವಲೋಕದಲ್ಲಿ ಮತ್ತು ಇಂದ್ರಲೋಕದ ಸಮೀಪದಲ್ಲಿ 3 ಕಡೆ ವಾಸ ಮಾಡಿಕೊಂಡಿದ್ದಾನೆ. ಉತ್ತಮ ಕಲ್ಯಾಣಗುಣ ಪರಿಪೂರ್ಣನಾದವನು, ಎಂದೂ ಅವನಿಗೆ ಅಂತ್ಯವಿಲ್ಲ. ಪಾವನವಾದಂತಹ ಅನೇಕ ನಾಮಗಳುಳ್ಳವನು, ದೇವತೋತ್ತಮ ಆದವನು ರಘುರಾಮ. ಅವನನ್ನ ಯಾರು ನಿತ್ಯ ದಾನ ಮಾಡ್ತಾರೆ, ಅವನು ಸುಧಾಮನಿಗೆ ಒಲಿದಂತೆ, ಸುಧಾಮನಿಗೆ ಕೃಷ್ಣ ಹೇಗೆ ಒಲಿದನೋ ಹಾಗೆ ಇವರಿಗೂ ಕೂಡ ಒಲಿದು ಬೇಕಾದಂಥ ಎಲ್ಲ ಪುರುಷಾರ್ಥಗಳನ್ನು ಕೂಡ ಕೊಡ್ತಾನೆ. ಅವನು ಕರುಣೆಯಿಂದ ಹಾಗೆ ನೋಡ್ಕೋತಾನೆ ಅವರನ್ನ. ಶ್ರೀ ಮನೋರಮ ಗೊತ್ತಾಗ್ತದೆ. ಮೇರು ತ್ರಿಕುದ್ಧಾಮ, ಮೇರು ಪರ್ವತದಲ್ಲಿ, ಮತ್ತೆ ತ್ರಿಕುತ್ ಅಂತಂದ್ರೆ ಇಂದ್ರಲೋಕ ಇತ್ಯಾದಿ ಕಡೆಗಳಲ್ಲಿ ಅವನು ವಾಸ ಮಾಡಿಕೊಂಡಿದ್ದಾನೆ. ಮೇರು ಪರ್ವತದಲ್ಲಿ, ಧ್ರುವಲೋಕದಲ್ಲಿ ಮತ್ತು ಇಂದ್ರಲೋಕದಲ್ಲಿ ಅಂತ ಒಂದು ವರ್ಣನೆ ಇದೆ. ಸತ್ಕಲ್ಯಾಣ ಗುಣ ನಿಸ್ಸೀಮ, ಅಂತ್ಯವಿಲ್ಲದವನು. ಪಾವನ ನಾಮ ದಿವಿಜೋದ್ಧಾಮ, ಎಲ್ಲ ದೇವತೆಗಳಿಗೂ ಹಿರಿಯ ರಘುರಾಮ. ಪ್ರೇಮಪೂರ್ವಕ ತನ್ನ ಮಹಾಮಹಿಮೆಗಳನ್ನು ತುತಿಸುವವರಿಗೆ, ಸುಧಾಮನಿಗೆ ಒಲಿದು ಅಂದದಲ್ಲಿ ಅಖಿಲಾರ್ಥಗಳನ್ನು ಕೊಡುವ. ಈಗ ಇಲ್ಲಿ ತ್ರಿಕುದ್ಧಾಮ ಅಂತ ಬಂತಲ್ಲ, ಪ್ರಭೂತ ತ್ರಿಕುದ್ಧಾಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಹೆಸರಿದೆ. ಅದಕ್ಕೊಂದು ವಿಶೇಷವಾದ ಅನುಸಂಧಾನವನ್ನು ಭಾಗವತದಲ್ಲೂ ಹೇಳ್ತಾರೆ ಮತ್ತು ಭಾಗವತ ತಾತ್ಪರ್ಯದಲ್ಲೂ ಕೂಡ ಅದನ್ನು ಹೇಳ್ತಾರೆ. ಪಾದಾಶ್ರಯೋ ಬಹಿಸ್ತ್ವಾಸನ್ ನಪ್ತಜಾನಾಂ ಯ ಆಶ್ರಯಾಃ ಅಂತಸ್ತ್ರಿಲೋಕ್ಯಾಸ್ತ್ವಪರಃ ಗೃಹಮೇಧೈಃ ಬೃಹದ್ಧುತಃ. ಅನಂತಾಸನ, ವೈಕುಂಠ ಮತ್ತು ನಾರಾಯಣ ಇವು ಭಗವಂತನ 3 ಲೋಕಗಳು ಅಂತ ಕರೆಸ್ಕೋತಾರೆ. ಅನಂತಾಸನ, ವೈಕುಂಠ, ನಾರಾಯಣ ಪುರಾಣಿತು ತ್ರೀಣಿ ನಾಮಾನಿ ವೈ ವಿಷ್ಣೋ ತ್ರಿಲೋಕಾತ್ ಬಹಿರೇವಹಿ. ಈ ಪಾತಾಳ, ಭೂಲೋಕ ಮತ್ತು ಅಂತರಿಕ್ಷ ಲೋಕ ಅಂತೀವಿ ನೀವೆಲ್ಲ, ಈ 3 ಲೋಕಗಳನ್ನು ದಾಟಿ ಇದಕ್ಕಿಂತ ಹೊರಗಿವೆ ಈ ಅನಂತಾಸನ, ವೈಕುಂಠ ಮತ್ತು ಶ್ವೇತದ್ವೀಪ ಅಂತ ನಾವು 3 ಲೋಕಗಳಿಗಿಂತ ಆಚೆ ಇವೆ. ಅಲ್ಲಿ ಭಗವಂತನ 3 ರೂಪಗಳಿವೆ. ಆ ನಾರಾಯಣನ ಭಕ್ತರಾದಂಥ ದೇವತೆಗಳು ಆ ಲೋಕವನ್ನು ತಲುಪ್ತಾರೆ. ಇದೇ ಭಗವಂತನೇ ಮತ್ತೊಂದು ರೂಪದಿಂದ ಈ ಇಂದ್ರಲೋಕದ ಸಮೀಪ ಇಂದ್ರಲೋಕದ ಕೆಳಗೆ ವೈಶ್ವಾನರ ಲೋಕ ಅಂತಿದೆ, ಅಲ್ಲಿ ಆತ ವಾಸ ಮಾಡಿಕೊಂಡಿದ್ದಾನೆ. ಆ ಯಜ್ಞ ಪುರುಷನ ಆ ರೂಪ ಗೃಹಸ್ಥರಿಗೆ ಉಪಾಸ್ಯ ಆಗಿದೆ ಮತ್ತು ಪ್ರಾಪ್ಯ ಕೂಡ ಆಗಿದೆ. ಗೃಹಸ್ಥರು ಆತನನ್ನು ತಲುಪ್ತಾರೆ. ಇನ್ನು ಜ್ಞಾನಿಗಳಾದಂಥ ಯತಿಗಳು ಎಲ್ಲಿ ಯಾವ ಭಗವಂತನ ಉಪಾಸನೆ ಮಾಡ್ತಾರೆ ಅಂದರೆ ಧ್ರುವಲೋಕದಲ್ಲಿರುವಂತಹ ಭಗವಂತನ ರೂಪವನ್ನು. ವಾನಪ್ರಸ್ಥರಾದವರು, ವನಕ್ಕೆ ಹೋದವರೆಲ್ಲಿ ಉಪಾಸನೆ ಮಾಡ್ತಾರೆ ಅಂದರೆ ಮೇರು ಪರ್ವತದಂಥ ಭಗವಂತನ ರೂಪವನ್ನು ಉಪಾಸನೆ ಮಾಡ್ತಾರೆ. ಹೀಗೆ ಅನಂತಾಸನ, ವೈಕುಂಠ, ನಾರಾಯಣ ಇದು 3 ಲೋಕಗಳು. ಹಾಗಾಗಿ ಆತ ತ್ರಿಧಾಮ. ತ್ರಿಧಾಮ ಅಂತ ಅನ್ನೋದಕ್ಕೆ ಮತ್ತೊಂದು ವಿವರಣೆ ಏನಂತಂದ್ರೆ, ಒಂದು ಇಂದ್ರಲೋಕ, ಮತ್ತೊಂದು ಮೇರು ಪರ್ವತ, ಇನ್ನೊಂದು ಧ್ರುವಲೋಕ. ಇವು
ಯತಿಗಳಿಗೆ, ವಾನಪ್ರಸ್ಥರಿಗೆ ಮತ್ತು ಗೃಹಸ್ಥರಿಗೆ ಪೂಜೆಗೆ ಯೋಗ್ಯವಾದಂಥ ಲೋಕಗಳಿವು. ಸಯೇವ ಅನ್ಯಸ್ವರೂಪೇಣ ಶಕ್ರ ಲೋಕ ಸಮೀಪತಃ, ಇಂದ್ರನ ಲೋಕಕ್ಕೆ ಸಮೀಪದಲ್ಲಿ ಇರ್ತಾನೆ. ಇಜ್ಯೋ ಯಜ್ಞಪುಮಾನ್ ನಾಮ ಜ್ಞಾನಿನಾಂ ಗೃಹಿಣಾಂ, ಗೃಹಸ್ಥರಿಗೆ ಆತ ಪೂಜ್ಯನಾಗಿದ್ದಾನೆ. ಯತೀನಾಂ ಧ್ರುವಲೋಕಸ್ಥಃ, ಯತಿಗಳಿಗೆ ಧ್ರುವಲೋಕದಲ್ಲಿರುವಂಥ ಭಗವಂತ. ವನಿನಾಂ, ವಾನಪ್ರಸ್ಥಾಶ್ರಮದಲ್ಲಿರುವವರಿಗೆ ಮೇರು ಮಧ್ಯಗಃ, ಮೇರು ಪರ್ವತದಲ್ಲಿರುವಂಥ ಭಗವಂತನೇ ಪೂಜ್ಯನಾಗಿದ್ದಾನೆ. ಆದಿತ್ಯ ಮಂಡಲಸ್ಥಸ್ತು ಜ್ಞಾನಿನಾಂ ಬ್ರಹ್ಮಚಾರಿಣಾಂ, ಜ್ಞಾನಿಗಳಂಥ ಬ್ರಹ್ಮಚಾರಿಗಳು ಏನಿರ್ತಾರಲ್ಲ ಅವರಿಗೆ ಆದಿತ್ಯ ಮಂಡಲದಲ್ಲಿ, ಸೂರ್ಯಮಂಡಲದಲ್ಲಿರುವಂಥ ಭಗವಂತನೇ ಪೂಜ್ಯನಾಗಿರ್ತಾನೆ. ತ್ರಿಪಾತ್ ಸಯೇವ ಭಗವಾನ್ ಸರ್ವಪ್ರಾಣಿ ಸಂಸ್ಥಿತಃ, ಇವನಿಗೆ ತ್ರಿಪಾತ್ ಅಂತ ಕರೀತಾರೆ. 3 ಭಗವಂತನ ಸ್ವರೂಪಗಳು, ಅದನ್ನೇ ತ್ರಿಕಕುಧಾಮ ಅಂತ ಹೀಗೆ ಇಲ್ಲಿ ವರ್ಣನೆ ಮಾಡಿದರು. ತಂದೆ ತಾಯಿಗಳ ಕುರುಹ ನರಿಯದ ಕಂದ ದೇಶಾಂತರದೊಳಗೆ ತನ್ನಂದದಲ್ಲಿ ಇಪ್ಪವರ ಜನನಿ ಜನಕರ ಕಂಡು ಹಿಂದೆಯನ್ನನು ಪಡೆದವರು ಈ ಅಂದದಲ್ಲಿ ಇಪ್ಪರಲ ನಾನವರೆಂದು ಕಾಣುವೆನೆನ್ನುತ್ತಾ ಪುಡುಕುವ ತೆರದಿ ಕೋವಿದರು. ಎಷ್ಟು ಚೆನ್ನಾಗಿದೆ ನೋಡಿ ದಾಸರ ಪದ್ಯ. ದಾಸರಿಗೆ ಈ ಸಂದರ್ಭದಲ್ಲಿ ಛಾಂದೋಗ್ಯ ಉಪನಿಷತ್ತು ನೆನಪಾಗಿದೆ, ಅದಕ್ಕೆ ಅವ್ರಿಗೆ ಹೇಳ್ತಾರೆ. ಅದು ಒಂದು ಸಂಗತಿ, ಅದೇನೆಂದರೆ ಒಬ್ಬ ಹುಡುಗ ಎಲ್ಲೋ ಜಾತ್ರೆಗೆ ಹೋದಾಗ ತನ್ನ ತಂದೆ ತಾಯಿಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ. ಅವನು ಕಳ್ಕೊಂಡು ದೇಶಾಂತರದಲ್ಲಿ ಬೆಳೀತಾ ಇದ್ದಾನೆ. ಅಲ್ಲಿ ಯಾರೋ ಅವನನ್ನು ಸಾಕಿದ್ದಾರೆ, ಆದರೆ ತಂದೆ ತಾಯಿಗಳು ಯಾರೋ ಅದು ಗೊತ್ತಿಲ್ಲ ಅವನಿಗೆ. ಅವನು ಸುತ್ತಮುತ್ತಲಿದ್ದವ್ರಿಗೂ ಗೊತ್ತಿಲ್ಲ ಇವನ ತಂದೆ ಯಾರು ತಾಯಿ ಯಾರು ಗೊತ್ತಿಲ್ಲ. ಆಗ ಅವನು ಸುತ್ತಮುತ್ತೆಲ್ಲ ನೋಡ್ತಾನೆ, ಬೇರೆ ಬೇರೆ ಹುಡುಗರು ಎಲ್ಲರೂ, ಇವರಿಗೆಲ್ಲ ತಂದೆ ತಾಯಿಗಳಿದ್ದಾರೆ, ಆ ತಂದೆ ತಾಯಿಗಳ ಪ್ರೀತಿಯನ್ನು ಇವ್ರು ಪಡ್ಕೊಂಡಿದ್ದಾರೆ, ಸುಖಿಗಳಾಗಿದ್ದಾರೆ. ನನ್ನನ್ನು ಹೆತ್ತವ್ರ ತಂದೆ ತಾಯಿಗಳು ಇದ್ದಿರಬೇಕಲ್ಲ ಅಂತ ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿ ನನ್ನ ತಂದೆ ತಾಯಿಗಳು ಯಾರು ಅಂತ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಹುಡುಕಿ ಮತ್ತಾರ್ದೋ ವಿಳಾಸವೋ, ತನಗೇನೋ ಬಾಲ್ಯದ ಅಲ್ಪ ಸ್ವಲ್ಪ ನೆನಪುಗಳು, ಇದೆಲ್ಲದರ ಮೂಲಕ ಅವನಿಗೆ ಅದೃಷ್ಟ ಇದ್ದರೆ ಅವನು ಹೆತ್ತ ತಂದೆ ತಾಯಿಗಳು ಸಿಗ್ತಾರೆ, ಇಲ್ಲದಿದ್ದರೆ ಸಿಗೋದಿಲ್ಲ. ಇಂಥ ಜಗತ್ತನ್ನು ವಿಕಾಸ ಮಾಡಿ ನೋಡಿರ್ತೀವಿ. ಹುಡುಕುವ ತೆರದಿ ಕೋವಿದರು, ಇಷ್ಟೇ. ಕೋವಿದರು ಏನು ಮಾಡ್ತಾರೆ ಅಂತ ಹೇಳಿಲ್ಲ ದಾಸರು. ಈ ಪಂಡಿತರಾದವರು ಕೂಡ ಭೂಲೋಕಕ್ಕೆ ಬಂದರು. ನಮ್ಮನ್ನೆಲ್ಲ ಹುಟ್ಟಿಸಿದಂಥ ಒಬ್ಬ ತಂದೆ ತಾಯಿಗಳು ಇದ್ದಿರಬೇಕಲ್ಲ, ಈ ತಂದೆ ತಾಯಿಗಳು ಅಲ್ಲದೆ ಈ ತಂದೆ ತಾಯಿಗಳು ಈ ಜನ್ಮಕ್ಕೆ ಆದವರು, ನಮ್ಮ ಸ್ವರೂಪಕ್ಕೆ ತಂದೆ ತಾಯಿ ಅಂತ ಒಬ್ರು ಇದ್ದಿರಬೇಕಲ್ಲ ಅಂತ ಆಲೋಚನೆ ಮಾಡಿ ಅವರು ಭಗವಂತನ ಜಿಜ್ಞಾಸೆಗೆ ತೊಡಗುತ್ತಾರೆ. ಅದು ತೊಡಗಿ ಆ ಭಗವಂತನವ್ರು ಪಡ್ಕೊಳ್ತಾರೆ. ಅದು ಅದರ ಅಭಿಪ್ರಾಯ. ಅದು ಛಾಂದೋಗ್ಯದಲ್ಲಿ 6ನೇ ಅಧ್ಯಾಯದಲ್ಲಿ ಹಾಗೊಂದು ಮಾತು ಕಂಡು ಬರ್ತದೆ. ಗುರುಪದೇಶದಿಂದಲೇ ಪರಮಾತ್ಮನ ಪ್ರಾಪ್ತಿ ಅಂತ. ನಾವು ತಂದೆ ತಾಯಿಗಳನ್ನು ಹುಡುಕುವಾಗ ಹುಡುಗ ಏನು ಮಾಡ್ತಾನೆ, ಯಾರೋ ಹಿರಿಯರಾದವರನ್ನು, ನಾನೆಲ್ಲೋ ಭಾರತ ದೇಶದಿಂದ ಬಂದಿದ್ದೆ, ಈಗ ಯಾವುದೋ ಬೇರೆ ದೇಶದಲ್ಲಿದ್ದೇನೆ, ಹಾಗಾದರೆ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ನನ್ನ ತಂದೆ ತಾಯಿಗಳಿದ್ದಾರೆ ಅಂತ ಯಾರ್ಯಾರನ್ನು ಗುರುಗಳನ್ನು ಹಿರಿಯರನ್ನು ಕೇಳಿ ತಿಳ್ಕೊತಾನೆ. ಅದರಂತೆ ಗುರುಗಳ ಹಿರಿಯರ ಮೂಲಕ ನಮ್ಮನ್ನು ಹುಟ್ಟಿಸಿದಂಥ ತಂದೆ ತಾಯಿಗಳು ಯಾರು, ಜಗತ್ತಿನ ಮೂಲ ಕಾರಣರಾದಂಥ ಮಾತಾಪಿತೃಗಳು ಯಾರು ಅಂತ ಕೇಳಿ ತಿಳ್ಕೊತಾನೆ. ಗುರುಪದೇಶದಿಂದಲೇ ನಮಗೆ ತತ್ವಜ್ಞಾನ ಬರ್ತದೆ ಹೊರತು ಬೇರೆ ಮಾರ್ಗದಿಂದ ಬರೋದಿಲ್ಲ ಅಂತ ಹೇಳಲಿಕ್ಕೆ ಇದೊಂದು ಮಾರ್ಗ. ಅದೇನು ಅಂತಂದರೆ, ಇದು ಶ್ವೇತಕೇತುವಿಗೆ ಅವ್ರ ತಂದೆ ಉದ್ದಾಲಕರು ಹೇಳಿದ ಮಾತು. ನಾನಾ ಥರ ಉಪದೇಶ ಮಾಡ್ತಾ ಹೋಗ್ತಾರೆ, ಯಾಕಂದ್ರೆ ಅವನಿಗೆ ಅಹಂಕಾರ ಬಂದ್ಬಿಟ್ಟಿತ್ತಲ್ಲ. ಯಥಾ ಸೌಮ್ಯ ಪುರುಷಂ ಗಂಧಾರೇಭ್ಯೋ ಅಭಿನದ್ಧಾಕ್ಷಮಾನೀಯ ತಮ್ ತಥೋ ಅತಿ ಜನೇ ವಿಸೃಜೇತ್. ಗಾಂಧಾರ ದೇಶದ ಒಬ್ಬ ಬಾಲಕ, ಅವನನ್ನು ಅಭಿನದ್ಧಾಕ್ಷಂ ಕಣ್ಣು ಕಟ್ಟಿ ತಥೋ ಅತಿ ಜನೆ ದೂರದ ಒಂದು ಪ್ರದೇಶದಲ್ಲಿ ಬಿಟ್ಟುಬಿಟ್ರು. ಸ ಯಥಾ ತತ್ರ ಪ್ರಾಂಗ್ವಾ ಉದಂಗ್ವಾ ಅಧರಂಗ್ವಾ ತಾಧ್ನಾಯೀತ ಅಭಿನದ್ಧಾಕ್ಷ ಆನೀತಃ ಅಭಿನದ್ಧಾಕ್ಷೋ ವಿಸೃಷ್ಟಃ. ಅವನು ಎಲ್ಲ ದಿಕ್ಕುಗಳಿಗೂ ಹುಡುಕ್ತಾನೆ, ಪೂರ್ವಕ್ಕೆ ಉತ್ತರ ದಕ್ಷಿಣ ಪಶ್ಚಿಮ ಎಲ್ಲ ದಿಕ್ಕಿಗೂ. ನನ್ನನ್ನು ಯಾರೋ ಇಲ್ಲಿ ಕಣ್ಣು ಕಟ್ಟಿ ತಂದು ಬಿಟ್ಟುಬಿಟ್ರು, ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ರು ಅಂತ ಅನ್ಕೋತಾನೆ. ಅಂದ್ಕೊಂಡು ಮುಂದೆ ಏನು ಮಾಡ್ತಾನೆ, ಹಾಗೆ ಗೋಳಾಡ್ತಾ ಇರ್ತಾನೆ. ಅವನಿಗೆ ಕಣ್ಣು ಪಟ್ಟಿ ಬಿಚ್ಕೊಳ್ಳಿಕ್ಕೂ ಬರೋದಿಲ್ಲ, ಯಾಕಂದರೆ ಕೈನೂ ಕಟ್ಟಿಬಿಟ್ಟಿರ್ತಾರೆ, ಕಟ್ಟಿರೋ ಸಾಧ್ಯತೆ ಇದೆ. ಅವನ್ನ ಯಾರೋ ದೋಚಿರೋ ಸಾಧ್ಯತೆನೂ ಇದೆ. ಅವನು ಇದ್ದಿದ್ದೆಲ್ಲ ಕಸ್ಕೊಂಡು ಅವನ್ನ ಎಲ್ಲೋ ಪರದೇಶ ಮಾಡಿಬಿಟ್ಟಿದ್ದಾರೆ.
ತಸ್ಯ ಯಥಾ ಅಭಿನಹನಂ ಪ್ರಮುಚ್ಯ ಪ್ರಬ್ರೂಯಾತ್ ಏತಾಂ ದಿಶಂ ಗಂಧಾರಾಹ ಏತಾಂ ದಿಶಂ ವ್ರಜಯತಿ. ಆಗ ಒಬ್ಬ ಅಲ್ಲಿಗೆ ಬರ್ತಾನೆ, ಅವನ ಕೈಗೆ ಕಟ್ಟಿಗೆ ಮತ್ತು ಕಣ್ಣಿಗೆ ಕಟ್ಟಿದ್ದನ್ನೆಲ್ಲ ಬಿಚ್ಚುತ್ತಾನೆ. ಬಿಚ್ಚಿ ಈ ಕಡೆ ಗಾಂಧಾರ ದೇಶ ಇದೆ, ಅಲ್ಲಿ ಹೋಗು ಅಂತ ಕಳಿಸ್ತಾನೆ. ಆಗ ಇವನೇನ್ ಮಾಡ್ತಾನೆ ಅಂತಂದ್ರೆ, ಸ ಗ್ರಾಮಾತ್ ಗ್ರಾಮಂ ಪಚ್ಚನ್ ಪಂಡಿತೋ ಮೇಧಾವಿ ಗಂಧಾರನೇವ ಉಪಸಂಪದ್ಯೇತ. ಈ ದಿಕ್ಕಿಗೆ ಹೋಗು ಅಂತ ಯಾರೊಬ್ಬ ಹೇಳಿರ್ತಾನಲ್ಲ, ಆ ಹೇಳಿದ್ದೀವನಿಗೆ ತಲೆಯಲ್ಲಿ ಉಳಿಬೇಕು. ಉಳಿದೇ ಹೋದ್ರೆ ಸುಮ್ಮನೆ ಮತ್ತಲ್ಲಿ ಹೋಗಿ ಅಲದಾಡಿ ಭ್ರಾಂತನಾಗಿ ಅಲ್ಲೇ ಕುಸಿದು ಬೀಳ್ತಾನಷ್ಟೆ. ಪಂಡಿತೋ ಮೇಧಾವಿ, ಹೇಳಿದವನು ಮೇಧಾವಿ ಆಗಿರ್ಬೇಕು, ಇವನಿಗೂ ಅದನ್ನ ನೆನ್ಪಿಟ್ಕೊಳ್ಳೋ ಶಕ್ತಿ ಇರಬೇಕು. ಯಾಕಂದ್ರೆ ಮಾರ್ಗ ಗೊತ್ತಾಗಬೇಕಲ್ಲ, ತೀರಾ ಅಜ್ಞಾನಿಗಳಿಗೆ ಅದು ಗೊತ್ತಾಗೋದಿಲ್ಲ. ಹಾಗೆ ಆತ ಹುಡುಕ್ತಾ ಹುಡುಕ್ತಾ ಗಂಧಾರ ದೇಶಕ್ಕೆ ಬಂದು ತಲುಪ್ತಾನೆ. ಏವಮೇವ ಇಹ, ಈ ಜಗತ್ತಿನಲ್ಲಿ ಆಚಾರ್ಯವಾನ್ ಪುರುಷೋ ವೇದ. ಯಾರಿಗೆ ಯಾವ ಪುರುಷನಿಗೆ ಆಚಾರ್ಯ ಒಬ್ಬ ಗುರು ಸಿಗ್ತಾನೋ ಅವನು ತಿಳ್ಕೊತಾನೆ ಭಗವಂತನನ್ನ. ತಸ್ಯ ತಾವದೇವ ಚಿರಂ ಯಾವನ್ನ ವಿಮೋಕ್ಷೇಥ ಅಥ ಸಂಪತ್ಸ್ಯತೆ. ಅವನಿಗೆ ಒಬ್ಬ ಸರಿಯಾದ ಗುರು ಸಿಗೋ ತನಕ ಇದೆಲ್ಲ ವಿಳಂಬ. ಗುರು ಸಿಕ್ಕ ಮೇಲೆ ಪ್ರಾರಬ್ಧ ಎಲ್ಲ ಕಳೆದ ಮೇಲೆ ಭಗವಂತನ ಕೂಡಲೇ ತಲುಪಿ ಬಿಡ್ತಾನೆ. ಇದು ದೃಷ್ಟಾಂತ. ಹಾಗೆ ನಾವು ಇದನ್ನು ತಿಳ್ಕೊಳ್ಬೇಕು. ಕಣ್ಣು ಕಟ್ಟಿಬಿಟ್ಟಿದ್ದಾರೆ, ಕೈ ಕಾಲೆಲ್ಲ ಕಟ್ಟಿಬಿಟ್ಟಿದ್ದಾರೆ, ಅಷ್ಟು ಅಸಹಾಯಕರಾಗಿ ಸಂಸಾರಕ್ಕೆ ಬಂದು ಬೀಳ್ತೇವೆ ನಾವು. ಅಷ್ಟು ಅಸಹಾಯಕರಾಗಿ ಸಂಸಾರಕ್ಕೆ ಬಂದು ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಾಗೋದಿಲ್ಲ. ಅದೃಷ್ಟವಶಾತ್ ಯಾರೋ ಗುರು ಆದವನೊಬ್ಬ ಸಿಕ್ಕರೆ ಅವನು ತಿಳಿಸ್ತಾನೆ, ಹೀಗೆ ಭಗವಂತನನ್ನು ಪಡೆಯುವ ಮಾರ್ಗ ಇದೆ, ಹೀಗೆ ನೀನು ತಲುಪಬೇಕು ಅಂತೆಲ್ಲ ತಿಳಿಸ್ತಾನೆ. ಅದನ್ನೆಲ್ಲ ತಿಳ್ಕೊಂಡು ತಲೆ ಧಾರಣೆ ಮಾಡುವಂಥ ಯೋಗ್ಯತಾ ನಮಗೆ ಬೇಕು. ಅದೆಲ್ಲ ಇದ್ರೆ ಹೋಗಿ ತಲುಪ್ತೇವೆ ನಾವು ಭಗವಂತನನ್ನ ಅಂತ ಅದರ್ಥ. ಪದ್ಯ ಏನು ಹೇಳಿದೆ ಅಂದ್ರೆ, ತಂದೆ ತಾಯಿಗಳ ಕುರುಹನರಿಯದ ಕಂದ. ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ ಅಂತ ಒಬ್ಬ ಮಗ ದೇಶಾಂತರದೊಳಗೆ ಬೇರೆ ದೇಶಕ್ಕೆ ಹೋಗ್ತಾನೆ. ತನ್ನಂದದಲ್ಲಿ ಇಪ್ಪವರ, ತನ್ನಂತೆ ಬೇರೆ ಹುಡುಗರಿದ್ದಾರೆ, ಅವರ ಜನನೀ ಜನಕರನ್ನು ನೀವು ನೋಡ್ತಾನೆ ಮಕ್ಕಳನ್ನ. ದಾಸರಿಗೆ ಸಂದರ್ಭ ಪರಿಷತ್ತಿನ ಪೂರ್ತಿ ಹಾಗೇ ಹೇಳಿಲ್ಲ, ಅವರು ಸ್ವಲ್ಪ ರೂಪಾಂತರ ಮಾಡ್ಕೊಂಡಿದ್ದಾರೆ ಅಷ್ಟೆ. ಜನನೀ ಜನಕರನ್ನು ನೋಡ್ತಾನೆ. ಹಿಂದೆ ಎನ್ನನ್ನು ಪಡೆದವರು ಈ ಅಂದದಲ್ಲಿ ಇಪ್ಪರಲ್ಲ, ಬಹಳ ಹಿಂದೆ ನನ್ನನ್ನು ಪಡೆದವರು ನನ್ನ ತಂದೆ ತಾಯಿಗಳು, ಹೀಗೆ ಇದ್ದಿರ್ಬೇಕಲ್ಲ ಅವರು. ನಾನವರ ಎಂದು ಕಾಣುವೆ, ನಾನು ಅವರನ್ನು ಯಾವಾಗ ನೋಡ್ತೇನೆ ಅನ್ನುತ್ತಾ ಹುಡುಕುವತ್ತಿರದೆ ಅವನೇ ಹುಡುಕ್ತಾನ. ಹಾಗೆ ಕೋವಿದರಾದವರು ಭಗವಂತನ ಹುಡುಕ್ತಾರೆ. ಅಲ್ಲಿ ಉಪನಿಷತ್ತಿನಲ್ಲಿ ಪಂಡಿತ ಅಂತಂತೂ ದಾಸರು ಕೋವಿದ ಅಂತ ಹೇಳಿದ್ರು ಇಷ್ಟೇ. ಹೀಗೆ ಅವನನ್ನು ಹುಡುಕ್ತಾನೆ. ಅದು ಪೇಜಾರ ಸ್ವಾಮಿಗಳು ಒಂದು ಕಥಾ ಹೇಳ್ತಿರ್ತಾರೆ ನಮ್ಮ ಗುರುಗಳು. ಹಳ್ಳಿಯಲ್ಲಿದ್ದಂಥ ಒಬ್ಬ ಯಜಮಾನ ತನ್ನ ಮಗನನ್ನು ಪಟ್ಟಣಕ್ಕೆ ಕಳಿಸಿದಂತೆ, ಓದ್ ಹೋಗು ಅಂತ. ಪಟ್ಟಣದಲ್ಲಿ ಒಳ್ಳೆ ಕಾಲೇಜುಗಳಿರ್ತವೆ, ಅಲ್ಲಿ ಕಳಿಸ್ಬೇಕು ಅಂತ ಕಳಿಸಿದ. ಇವನು ಆ ತಂದೆ ಕೊಟ್ಟ ದುಡ್ಡನ್ನೆಲ್ಲ ತಗೊಂಡು ಪಟ್ಟಣಕ್ಕೆ ಬಂದ. ಅಲ್ಲಿ ಆ ಓದೋದೊಂದನ್ನು ಬಿಟ್ಟು ಅಲ್ಲಿರುವಂಥ ಭೋಗ ಭಾಗ್ಯ ಬೆಳಕು ಚಮಕು ಅದನ್ನೆಲ್ಲ ನೋಡಿ ಯಾವುದಾದ್ರಲ್ಲೂ ಆಸಕ್ತನಾಗಿಬಿಟ್ಟ. ತನ್ನ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸ್ಕೊಂಡು ಆ ತಂದೆಯ ಬಳಿಗೆ ಹೋಗೋದನ್ನು ಆತ ಮರ್ತು ಬಿಟ್ಟವನಂತೆ ನಮ್ಮ ಪರಿಸ್ಥಿತಿ ಆಗಿದೆ. ಭಗವಂತ ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ, ಅದು ಕಳಿಸಿಕೊಟ್ಟವನು ಎಚ್ಚರವೂ ಇಲ್ಲ. ಆತ ಕೊಟ್ಟಿರುವಂಥ ಸಂಪನ್ಮೂಲಗಳಿವೆಯಲ್ಲ, ಈ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸು, ಈ ಎಲ್ಲ ಸಂಪನ್ಮೂಲಗಳನ್ನು ದುರುಪಯೋಗ ಮಾಡಿಕೊಂಡು ಹಾಗಾಗಿ ಭಗವಂತನ ಮತ್ತಷ್ಟು ವಿಮುಖರಾದೆವು ಅಂತ ಆ ಕಥಾ ತಾತ್ಪರ್ಯ. ಹೀಗೆ ಆ ಪಂಡಿತರಾದವರು ಏನು ಪ್ರಯತ್ನ ಮಾಡಬೇಕು, ಜ್ಞಾನ ಮಾರ್ಗದ ಮಹತ್ವ ಎಂಥದ್ದು, ಅದನ್ನೇ ದಾಸರು ಮತ್ತೆ ಬೇರೆ ಬೇರೆ ಪದ್ಯಗಳಿಂದ ಹೇಳ್ತಿದ್ದಾರೆ. ಅಲ್ಲಿಗೆ ಆ ಸ್ತೋತ್ರ ಸಂಧಿ ಅಥವಾ ಕರ್ಮ ವಿಮೋಚನ ಸಂಧಿ ಎನ್ನುವ 19ನೇ ಸಂಧಿಯ 25ನೇ ಪದ್ಯ, ಒಟ್ಟಾರೆ ಪದ್ಯವಿಲ್ಲ 580ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.